ನಾನು ಡಾಕ್ಟರ್ ಮಹಾಂತೇಶ್ ಆರ್ ಚರಂತಿಮಠ್, ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಫ್ರಮ್ ತಥಾಗತ್ ಹಾರ್ಟ್ ಹಾಸ್ಪಿಟಲ್ ಬೆಂಗಳೂರು. ನಾನು ಬೆಂಗಳೂರಿನಲ್ಲಿ ಸುಮಾರು ಒಂದು 28-30 ವರ್ಷದಿಂದ ಇದ್ದೀನಿ. ನಾನು ಬೆಂಗಳೂರಿನಲ್ಲಿ ಸುಮಾರು 25 ವರ್ಷಕ್ಕಿಂತ ಹೆಚ್ಚು ಕೂಡ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ. ಮತ್ತು ಇಡೀ ಕರ್ನಾಟಕದಾದ್ಯಂತ ಸುಮಾರು 1500ಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನು, ಹೃದ್ರೋಗಕ್ಕೆ ಸಂಬಂಧಪಟ್ಟಂಥ ಶಿಬಿರಗಳನ್ನು ನಾನು ಕಂಡಕ್ಟ್ ಮಾಡ್ಕೊತ ಬರ್ತಾಯಿದ್ದೀನಿ. ಜನರಲ್ಲಿ ಅರಿವು, ತಿಳುವಳಿಕೆ ಮೂಡಿಸುವ ಒಂದು ಪ್ರಯತ್ನದಲ್ಲಿ ಸುಮಾರು ನಿರಂತರ 20-25 ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ECG ಮತ್ತು ಎಕೋ ತಾವು ಕೇಳಿದ್ದು. ECG ಅಂದರೆ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ. ಅದನ್ನು ಗ್ರಾಫಿಕಲಿ ರಿಕಾರ್ಡೆಡ್ ಬೈ ಕೀಪಿಂಗ್ ಲೀಡ್ಸ್ ಓವರ್ ದಿ ಚೆಸ್ಟ್, ಒಂಥರ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ. ಹಾಗೆ ಕೂಡ ಎಕೋ ಕೂಡ ಅಂದರೆ ಎಕೋ ಕಾರ್ಡಿಯೋಗ್ರಫಿ ಈಸ್ ಜಸ್ಟ್ ಲೈಕ್ ಅಬ್ಡಾಮಿನಲ್ ಸ್ಕ್ಯಾನಿಂಗ್ ಹೆಂಗೆ ಮಾಡ್ತೀವಿ ಹಂಗೆ. ಸೊ ಎಕೋ ಮಾಡೋದ್ರಿಂದ ನಮಗೆ ವಾಲ್ವ್ಗಳು ಮತ್ತು ಹೃದಯದ ಮಾಂಸಖಂಡಗಳು ಹೇಗೆ ಕೆಲಸ ಮಾಡ್ತಾಯಿದ್ದೀವಿ, ಲೀಕ್ ಆಗ್ತಾ ಇದೆಯಾ ಅಥವಾ ಹೃದ್ರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳ ಎಫೆಕ್ಟಿಂದ ತೊಂದರೆ ಆಗಿದೆ ಅಂತ ನಾವು ತಿಳ್ಕೊಳ್ಬೋದು. ಹಾರ್ಟ್ ವೀಕ್ ಇದೆಯಾ, ಸ್ಟ್ರಾಂಗ್ ಇದೆಯಾ, ನಾರ್ಮಲ್ ಇದೆ ಅಂತ ತಿಳ್ಕೊಬೋದು. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ರೀಜ್ನಲ್ ವಾಲ್ವ್ ಮೋಷನ್ ಅಂತ ಅಂದರೆ ಹೃದಯ ಸ್ನಾಯುಗಳು ಸರಿಯಾಗಿ ಗೊಳ್ತಾ ಇಲ್ಲಂದರೆ ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲಂದರೆ ಅದನ್ನು ನಾವು ತಿಳ್ಕೊಬೋದು. ಹಾಗೆ ಕೂಡ ಹೃದಯಾಘಾತ ಆದಾಗೆ ಯಾವ ತೀವ್ರತರವಾದಂಥ ಹೃದಯಾಘಾತ ಆಗಿದೆ ಅಂತ ತಿಳ್ಕೊಬೋದು. ಆಮೇಲೆ ಹುಟ್ಟಿನಿಂದ ಬಂದಂಥ ಕಾಯಿಲೆಗಳು ಏನಾದರೂ ಇದೆ ಅದನ್ನು ತಿಳ್ಕೊಬೋದು. ಹೀಗೆ ಮುಂಚಿತವಾಗಿ ಅಕಸ್ಮಾತ್ ಸ್ಟ್ರೆಸ್ ಯಾಕೆ ಅಂತೇಳಿ ಅಂದರೆ ನಾವೊಂದು ವ್ಯಕ್ತಿಯನ್ನು ನಾವು ಒಂದು ಸ್ಟ್ರೆಸ್ ಅಥವಾ ಟ್ರೆಡ್ಮಿಲ್ ಮಾಡಿದಾಗ, ಡಬಲ್ ಟೈಮ್ ಸ್ಟ್ರೆಸ್ ಮಾಡಿದಾಗ ಅದರಲ್ಲಿ ಬಂದಂಥ ಒಂದಷ್ಟು ಏನು ಫೈಂಡಿಂಗ್ಸಿಂದ ಅಂದರೆ ಅದರಲ್ಲಿ ಕಂಡು ಬಂದಂಥ ಒಂದಷ್ಟು ಫೈಂಡಿಂಗ್ಸಿಂದ ನಾವು ಇವರಿಗೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರೋದನ್ನು ತಿಳ್ಕೊಬೋದು. ECGಲೂ ಕೂಡ ನಾವು ಮುಂಚಿತವಾಗಿಯೂ ತಿಳ್ಕೊಬೋದು. ಒಂದಷ್ಟು ಅಕಸ್ಮಾತ್ ಒಂದು ವ್ಯಕ್ತಿ ಎದೆ ನೋವು ಬಂದಾಗ ಅದರಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಹೌದು ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಸಂಭವನೀಯತೆ ಇದೆ ಅಂತ ನಾವು ತಿಳ್ಕೊಳ್ಬೋದು. ಇವು ಬಹಳ ಮುಖ್ಯವಾದಂಥ 2 ಪರೀಕ್ಷೆಗಳು. ಇದ್ರ ಜೊತೆಗೆ ಟ್ರೆಡ್ಮಿಲ್ ಕೂಡ ಅವಶ್ಯಕತೆ ಇದೆ. ಯಾಕಂದರೆ ECG ಎಕೋ ಮಾಡಿದಾಗ ನಾರ್ಮಲ್ ಇರ್ಬೋದು. ಒಂದೊಂದ್ಸಲಿ ECG ಇನ್ 10% ಆಫ್ ದಿ ಹಾರ್ಟ್ ಅಟ್ಯಾಕ್ಸ್ ಕ್ಯಾನ್ ಬಿ ನಾರ್ಮಲ್. ಸೊ ಇಂಥ ಸಂದರ್ಭದಲ್ಲಿ ಎಕೋ ಮಾಡ್ತೀವಿ. ECG ನಾರ್ಮಲ್ ಇದ್ದರೂ ಕೂಡ ಎಕೋದಲ್ಲಿ ತೋರಿಸ್ಕೋಬೋದು. ಅಥವಾ 2 ನಾರ್ಮಲ್ ಇದ್ದು ಅವಾಗವಾಗ ಎದೆ ನೋವು ಬರ್ತಾ ಇದೆ ಅಂಥೇಳಿ ಟ್ರೆಡ್ಮಿಲ್ ಮಾಡಿದಾಗ ಅದರಲ್ಲಿ ಒಂದಷ್ಟು ನಾವು ಫೈಂಡಿಂಗ್ಸ್ ಅಥವಾ ಅದರಲ್ಲಿ ECGಯಲ್ಲಿ ಆಗುವಂಥ ಒಂದು ವ್ಯತ್ಯಾಸಗಳನ್ನು ನೋಡಿ. ಟ್ರೆಡ್ಮಿಲ್ ಅಂದರೆ ಈಸ್ ನಥಿಂಗ್ ವಿತ್ ಸ್ಟ್ರೆಸ್ ECG. ಅದನ್ನು ನಾವು ವ್ಯಕ್ತಿಗೆ ಈ ಸಂಬಂಧಪಟ್ಟಂಥ ಕಾಯಿಲೆಗಳು ಏನಾದರೂ ಇದೆಯಾ ಇಲ್ಲ ಅಂತ ನಾವು ತಿಳ್ಕೊಬೋದು. ಇದು ಟ್ರೆಡ್ಮಿಲ್ ಅಂದರೆ ಒಂದು ಸ್ಟ್ರೆಸ್ ECG. ನೀವು ನೋಡಿರ್ಬೋದು, ಟ್ರೆಡ್ಮಿಲ್ ಅಂತಂದರೆ ನಾವು ಮಲಗಿದಾಗ ಒಂದು ECG ತೆಗಿತೀವಿ, ಅದು ರೆಸ್ಟಿಂಗ್ ECG ಅಂತ. ಬಟ್ ಅದನ್ನೇ ಒಂದು ವ್ಯಕ್ತಿನ ನಾವು ಓಡಿಸಿ ಎಕ್ಸಸೈಸು ವ್ಯಾಯಾಮ ಮಾಡಿದಾಗ ಹೃದಯಕ್ಕೆ ನಾವು ಕೆಲಸ ಕೊಟ್ಟಾಗ ಆಗುವಂಥ ಏನಾದರೂ ಬದಲಾವಣೆಗಳು ECGಲಿ ಕಾಣಿಸ್ಕೊಳ್ತವೆ. ಈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಏನಿದೆಯಲ್ಲ, ದೇ ಗೆಟ್ ಡಿಸ್ಟರ್ಬ್ಡ್ ಬೈ ದಿ ಇಫ್ ದೆರ್ ಇಸ್ ಎನಿ ರಿಡಕ್ಷನ್ ಇನ್ ದಿ ಬ್ಲಡ್ ಫ್ಲೋ. ನೀವು ಹೇಳಿದ್ರಲ್ಲ ECGಯಲ್ಲಿ ಹಾರ್ಟ್ ಅಟ್ಯಾಕ್ ನಾವು ಗೊತ್ತಾಗ್ಬೋದು. ಹೇಗೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಏನಿದೆಯಲ್ಲ, ದೇ ಗೆಟ್ ಡಿಸ್ಟರ್ಬ್ ಡ್ಯೂರಿಂಗ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಹೃದಯದ ರಕ್ತನಾಳಗಳು ಬ್ಲಾಕ್ ಆದಾಗ ಸಡನ್ನಾಗಿ ಹೃದಯಕ್ಕೆ ಮುಂದೆ ಹೋಗುವಂಥ ರಕ್ತ ಫ್ಲೋ ಕಡಿಮೆ ಆಗುತ್ತೆ, ನಿಲ್ಲುತ್ತೆ. ಒಂಥರ ಸ್ಟಾರ್ವೇಷನ್ ಆಫ್ ದಿ ಹಾರ್ಟ್ ಮಸಲ್. ಸೊ ಅದನ್ನೇ ನಾವು ಹೃದಯಾಘಾತ ಅನ್ನೋದು. ಆದಾಗ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಲಿ ಒಂದಷ್ಟು ಬದಲಾವಣೆ ಆಗ್ತವೆ. ಅದನ್ನು ನಾವು ECG ಮುಖಾಂತರ ರೆಕಾರ್ಡ್ ಮಾಡಿ ನೋಡ್ತೀವಿ. ಅಕಸ್ಮಾತ್ ಅದು ಬದಲಾವಣೆ ಇದ್ದರೆ ಅದಕ್ಕೆ ಕೂಡ ಇನ್ನು ಸ್ಟ್ರೆಸ್ ECGಯಲ್ಲಿ ಟ್ರೆಡ್ಮಿಲಲ್ಲಿ ಕೂಡ ಅದೇ ಥರ ಬದಲಾವಣೆ ಕಾಣಿಸ್ಬೋದು. ಫಾರ್ ಎಕ್ಸಾಂಪಲ್ ಒಂದು 50-60% ಬ್ಲಾಕ್ ಇದೆ. ನಾರ್ಮಲಾಗಿ ಈ ಥರ ನಾನು ಕೂತ್ಕೊಂಡಿದ್ದೇನೆ, ಈ ಥರ ಕೂತ್ಕೊಂಡಾಗ ಏನು ಬದಲಾವಣೆ ಇಲ್ಲದೆ ಇರ್ಬೋದು. ಬಟ್ ಒಂದು ವ್ಯಕ್ತಿ ಓಡಿದಾಗ, ಎಕ್ಸಸೈಸ್ ಮಾಡಿದಾಗ 60% ಬ್ಲಾಕ್ ಮುಖಾಂತರ ಹೋಗುವಂಥ ರಕ್ತ ಏನಿದೆಯಲ್ಲ ಪ್ರಮಾಣತೆ ಈ ಎಕ್ಸಸೈಸ್ ಮಾಡಿದಾಗ ಅದು ಕಡಿಮೆ ಆಗ್ಬೋದು ಅಥವಾ ಸಾಕಾಗದೇ ಇರ್ಬೋದು. ಆವಾಗ ಆ ವ್ಯಕ್ತಿಗೆ ಎದೆ ನೋವು ಕಾಣಿಸ್ಕೊಳ್ಬೋದು ಅಥವಾ ಅದ್ರ ಜೊತೆಗೆ ECGಲಿ ಕೂಡ ಚೇಂಜಸ್ ಆಗ್ಬೋದು. ಹೀಗಾಗಿ ನಾವು ಟ್ರೆಡ್ಮಿಲ್ ಮಾಡಬೇಕಾದ್ರೆ ಎಲ್ಲ ಕೂಡ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡೇ ಟ್ರೆಡ್ಮಿಲ್ ಮಾಡ್ತೀವಿ. ಒಂದ್ಸಲಿ ಟ್ರೆಡ್ಮಿಲ್ ಮಾಡಬೇಕಾದ್ರೂ ಒಂದಷ್ಟು ಜನಕ್ಕೆ ಆ ಟ್ರೆಡ್ಮಿಲ್ ಮೇಲೇನೂ ಹೃದಯಾಘಾತ ಆಗ್ಬೋದು. ತಾವೆಲ್ಲ ಎಷ್ಟೊಂದ್ಸಲಿ ವಿಡಿಯೋದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಸೊ ಆ ಥರ ಸಂಭವನೀಯತೆ ಇರ್ತದೆ. ಹೀಗಾಗಿ ಅದು ಕೂಡ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಂಡು ಒಂದು ಟ್ರೆಡ್ಮಿಲ್ ಮಾಡ್ತೀವಿ. ಸೊ ಇದನ್ನು ದೀಸ್ ಆರ್ ಆಲ್ ಬೇಸಿಕ್ ಟೆಸ್ಟ್, ECG, ಎಕೋ, ಟ್ರೆಡ್ಮಿಲ್. ಟು ಫೈಂಡ್ ಔಟ್ ಟು ನೋ ಎನಿ probability of having a heart problems or a heart attack related diseases.
ಇನ್ನೊಂದು ಹಾರ್ಟ್ ಅಟ್ಯಾಕ್ ಆದಮೇಲೂ ಕೂಡ ಇ ಸಿ ಜಿಗೂ ಕೂಡ ದೇ ಗಿವ್ ವೆರಿ ರಿಲೆವೆಂಟ್ ಇನ್ಫಾರ್ಮೇಷನ್ ಟು ಅಸ್. ವೆರಿ ಸಿಂಪಲ್ ಟೆಕ್ನಿಕ್ಸ್, ಬಟ್ ದೇ ಕ್ಯಾನ್ ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಆ್ಯಂಜಿಯೋಗ್ರಾಮ್ ಅಂದರೆ ನಾವು ಇ ಸಿ ಜಿ ಎಕೋ ಅಥವಾ ಟ್ರೆಡ್ಮಿಲ್ನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ, ಅಥವಾ ಒಂದು ವ್ಯಕ್ತಿಗೆ ಏನಾದರೂ ಸಿಮ್ಟಮ್ಸ್ ಇದ್ದರೆ, ಚಿಹ್ನೆಗಳಿದ್ದರೆ, ಅಂದರೆ ನಡೆದಾಗ ಎದೆ ಮಧ್ಯದಲ್ಲಿ ನೋವು ಬರ್ಬೋದು, ಕುತ್ತಿಗೆಗೆ ಬರ್ಬೋದು, ಬೆನ್ನಿಗೆ ಬರ್ಬೋದು, ಅಥವಾ ಎಡ ತೋಳಿಗೆ ಬರ್ಬೋದು, ಅಥವಾ ಒಂಥರ ಅಸಿಡಿಟಿ ಅಂತ ಎಷ್ಟೊಂದು ಜನ ಓಡಾಡ್ತಾ ಇರ್ತಾರೆ, ಬ್ಯಾಕ್ ಪೇನು, ಹಲ್ಲು ನೋವು, ಈ ಥರ ಅನೇಕ ಸಿಮ್ಟಮ್ಸ್ಗಳಿದ್ರೆ ಅದು ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದು ಚಿಹ್ನೆಗಳು. ಅವು ಒಂದು ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸ್ಲಿಕ್ಕೆ ಈ ಥರ ಒಂದು ಚಿಹ್ನೆಗಳನ್ನು ಅವು ನಮಗೆ ಕೊಡ್ತವೆ. ಸೊ ಆ ಥರ ವ್ಯಕ್ತಿಗಳಲ್ಲಿ ನಾವು ಈ ಥರ ಪರೀಕ್ಷೆಗಳನ್ನು ಮಾಡಿದಾಗ, ಇ ಸಿ ಜಿ ಆಗಲಿ, ಎಕೋ ಆಗಲಿ, ಅಥವಾ ಟ್ರೆಡ್ಮಿಲ್ ಆಗಲಿ, ಒಂದು ಸಲ ಎಲ್ಲರಿಗೂ ಟ್ರೆಡ್ಮಿಲ್ ಮಾಡಲ್ಲ. ಯಾಕಂದರೆ ಒಂದು ಸಲ ವೆರಿ ಕ್ಲಾಸಿಕಲ್ ಸಿಮ್ಟಮ್ಸ್ ಇರುತ್ತೆ. ಅಂದರೆ ಮೆಟ್ಲು ಹಿಡಿದಾಗ ಎದೆ ನೋವು ಬರ್ತಾಯಿದೆ, ಆಯಾಸ ಬರ್ತಾಯಿದೆ, ಸುಸ್ತಾಗ್ತಾಯಿದೆ, ಅಥವಾ ಬೆವರು ಬರ್ತಾಯಿದೆ. ಸರ್ ನಾನು ಮೊದಲು 5 ಫ್ಲೋರ್ ಹತ್ತಿದ್ದೆ, ಈಗ 2 ಫ್ಲೋರ್ ಹತ್ತಕ್ಕಾಗಲ್ಲ, 1 ಫ್ಲೋರ್ ಹತ್ತಕ್ಕಾಗಲ್ಲ. ಸೊ ನಿಮ್ಮಲ್ಲೇ ನಿಮ್ಮ ವರ್ಕ್ ಪ್ಲೇಸಲ್ಲಿ ನೋಡಿರ್ಬೋದು, ನಿಮ್ಮದು 4-5 ಫ್ಲೋರ್ ಇದ್ದರೆ ಮೊದಲೆಲ್ಲ ಹತ್ತಿದ್ರು, ಈಗ ಯಾಕೋ ಹತ್ತಕ್ಕಾಗ್ತಾಯಿಲ್ಲ. ಇಂಥ ವ್ಯಕ್ತಿಗಳಲ್ಲಿ ನಾವೇನು ಮಾಡ್ತೀವಿ, ಒಂದಷ್ಟು ನೇರವಾಗಿ ಆ್ಯಂಜಿಯೋಗ್ರಫಿ ಅಂತ ಮಾಡ್ತೀವಿ. ಆ್ಯಂಜಿಯೋಗ್ರಾಮ್ ಅಂದರೆ ಅದು ಒಂಥರ ಪರೀಕ್ಷೆ. ಹೃದಯದ ರಕ್ತನಾಳಗಳನ್ನು ಒಂದು ಅವಲೋಕನ ಮಾಡುವಂಥ ಒಂದು ಪರೀಕ್ಷೆ. ಅಂದರೆ ಹೃದಯದ ರಕ್ತನಾಳಗಳಲ್ಲಿ ಏನಾದರೂ ಅಡೆತಡೆ ಅಥವಾ ಬ್ಲಾಕ್ಸ್ ಇದೆಯೋ ಅಂತ ನೋಡುವಂಥ ಒಂದು ಪರೀಕ್ಷೆ. ನಾವೇನು ಮಾಡ್ತೀವಿ, ಹೃದಯ ರಕ್ತನಾಳಗಳಲ್ಲಿ ಅವು ಎಲ್ಲಿ ಬಿಗಿನ್ ಆಗ್ತವೆ, ಎಲ್ಲಿ ಪ್ರಾರಂಭ ಆಗ್ತವೆ, ಅದರ ಬಾಯಲ್ಲಿ ಅಥವಾ ಮೌತ್ನಲ್ಲಿ ನಾವು ಒಂದು ಸಣ್ಣ ಟ್ಯೂಬ್ ಇಡ್ತೀವಿ. ಸ್ಮಾಲ್ ಹಾಲೋ ಟ್ಯೂಬ್ ಇಟ್ಬಿಟ್ಟು ವಿ ಟೇಕ್ ಎ ವಾಟ್ ಯು ಕಾಲ್ ಇಂಜೆಕ್ಟ್ ಎ ರೇಡಿಯೋ ಒಪೆಕ್ ಡೈ ಇಂಟು ದಿ ಬ್ಲಡ್ ಪೈಪ್ಸ್ ಆಫ್ ದಿ ಹಾರ್ಟ್. ಸೊ ಬ್ಲಡ್ ಪೈಪ್ಸ್ ಆಫ್ ದಿ ಹಾರ್ಟ್ ಆರ್ ಕಾಲ್ಡ್ ಕೊರೊನರಿ ಆರ್ಟರೀಸ್. ಸೊ ಹೀಗಾಗಿ ಅಲ್ಲಿ ಏನಾದರೂ ದೇ ಡೆಲಿನೇಟ್, ಇದು ರೇಡಿಯೋ ಒಪೆಕ್ ಡೈ. ಆ್ಯಂಡ್ ಆ್ಯಂಜಿಯೋಗ್ರಫಿ ಈಸ್ ನಥಿಂಗ್ ಬಟ್ ಎಕ್ಸ್ರೇ ವಿಡಿಯೋ ಥರ. ಸೊ ಅದು ತನ್ನಿಂತಾನೇ ರಕ್ತನಾಳಗಳು ಅದರಲ್ಲಿ ರೇಡಿಯೋ ಒಪೆಕ್ ಡೈ ಇಂಜೆಕ್ಟ್ ಮಾಡಿದಾಗ ಅಕಸ್ಮಾತ್ ಸ್ಮೂತಾಗಿ ಎಲ್ಲ ರಕ್ತನಾಳದ ಎಲ್ಲ ಒಂದು ಸ್ಪೇಸ್ಗಳನ್ನು ಅಕ್ಯುಪೈ ಮಾಡಿಕೊಂಡು ಫ್ಲೋ ಆಗ್ತಾಯಿದ್ರೆ ಅದು ನಾರ್ಮಲ್ ಆಗಿ ಕಾಣಿಸುತ್ತೆ. ಅಕಸ್ಮಾತ್ ಅಡೆತಡೆ ಇದ್ದರೆ ಅದು ನಾರ್ಮಲ್ ಆಗೋದಿಲ್ಲ. ದೆನ್ ಡೈ ಹ್ಯಾಸ್ ಟು ಗೋ ಥ್ರೂ ವೆರಿ ನ್ಯಾರೋಡ್ ಸೆಗ್ಮೆಂಟ್. ದೆನ್ ಆವಾಗ ಈ ನಾರ್ಮಲ್ ಆಗಿ ಹಿಂಗೆ ಬಂದ್ಬಿಡುತ್ತೆ. ಸೊ ಅಲ್ಲಿ ಅಡೆತಡೆ ಏನಾದರೂ ಇದೆ ಅಂತ ನಾವು ನೋಡ್ಬೋದು. ಸೊ ಇದನ್ನು ನಾವು ಆ್ಯಂಜಿಯೋಗ್ರಫಿ ಮಾಡೋದ್ರ ಮುಖಾಂತರ ಅದನ್ನು ನಾವು ಇದು ಒಂಥರ ಪರೀಕ್ಷೆ ಅಷ್ಟೇ, ಡಯಾಗ್ನೋಸ್ಟಿಕ್ ಅಷ್ಟೇ. ಇದನ್ನು ಕೈ ಮುಖಾಂತರ ಮಾಡ್ಬೋದು ಅಥವಾ ಕಾಲು ಮುಖಾಂತರ ಮಾಡ್ಬೋದು. ಸೊ ಹೀಗೆ ಅನೇಕ ಒಂದಷ್ಟು ಇದನ್ನು ರೂಟ್ಸ್ ಅಥವಾ ಇತ್ತಿತ್ತಲಾಗೆಲ್ಲ ನಾವು ಕೈ ಮುಖಾಂತರ ಮಾಡ್ತಾಯಿದ್ವಿ. ವಿ ಇಂಜೆಕ್ಟ್ ಎ ವೆರಿ ಸ್ಮಾಲ್ ಹಾಲೋ ಟ್ಯೂಬ್ ಇಂಟು ದಿ either through the leg or through the hand and go near to the mouth of the coronary artery in the heart and then inject a radiopeptide. ಸೊ ಇದು ಕೂಡ ಇನ್ವೇಸಿವ್ ಪ್ರೊಸೀಜರು. ಇದಕ್ಕೂ ಕೂಡ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಎಲ್ಲ ಪ್ರೊಸೀಜರ್ ಇದ್ದಂಗೆ ಕೂಡ ಇದಕ್ಕೂ ಕೂಡ ರಿಸ್ಕ್ ಇರುತ್ತೆ. ಇದು ಬೇಸಿಕಲಿ ಟು ಸಿ ಎನಿ ಬ್ಲಾಕೇಜಸ್ ಇನ್ ದಿ ಇದು ಇನ್ ಕೇಸ್ ದಿ ಪ್ರಿಲಿಮಿನರಿ ಟೆಸ್ಟ್ ರಿವೀಲ್ಸ್ ದ್ಯಾಟ್ ಇಲ್ಲ ಏನೋ ಇವರಲ್ಲಿ ಸಂಭವನೀಯತೆ ಇದೆ ಅಂತ ಒಂದಲ್ಲಿ ಇದ್ದಾಗ, ಅಥವಾ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ಲಿ ಆ್ಯಂಜಿಯೋಗ್ರಫಿ ಮಾಡಿ ಬ್ಲಾಕ್ ಇದ್ದರೆ ಅದು ಓಪನ್ ಮಾಡ್ತೀವಿ, ಅದನ್ನು ನಾವು ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ಸೊ ಈ ಥರ ಸಂದರ್ಭಗಳಲ್ಲಿ ಒಂದಷ್ಟು ಜನ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸು, ಲಾಟ್ ಆಫ್ ಸ್ಟೇಕ್ಸ್ ಆನ್ ದೆಮ್, ಫಾರ್ ಎಕ್ಸಾಂಪಲ್ ಪೈಲಟ್ಸು, CEO ಸಮ್ಟೈಮ್ಸ್ ಈ ಟೆಸ್ಟ್ಗಳು ಬಂದರೂ ಕೂಡ ಅಥವಾ ಸಿಮ್ಟಮ್ಸ್ ಇದ್ದರೆ ಅಥವಾ ಇದರಲ್ಲಿ ಪ್ರಿಲಿಮಿನರಿ ಇ ಸಿ ಜಿ ಎಕೋ ಟ್ರೆಡ್ಮಿಲ್ಲಲ್ಲಿ ಆ ಥರದ್ದು ಬದಲಾವಣೆ ಇಲ್ಲಂದ್ರೂ ಕೂಡ ಸಿಮ್ಟಮ್ಸ್ ಇದೆ ಅಂದರೆ ನಾವು ನೇರವಾಗಿ ಆ್ಯಂಜಿಯೋಗ್ರಫಿ ಕೂಡ ಮಾಡ್ತೀವಿ. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಡ್ಯೂರಿಂಗ್ ಹಾರ್ಟ್ ಅಟ್ಯಾಕ್. ಸೊ ಹೀಗಾಗಿ ಇದು ಒಂಥರ ಡಯಾಗ್ನೋಸ್ಟಿಕ್ ಟೆಸ್ಟು. ನಾವು ಹೇಗೆ ಕಾಲು ಕೈ ರಕ್ತನಾಳವನ್ನು ಪರೀಕ್ಷೆ ಮಾಡಿ ನೋಡ್ತೀವಲ್ಲ ಆ್ಯಂಜಿಯೋಗ್ರಫಿ, ಇದು ಕೂಡ ಹೃದಯದ ಒಂದು ರಕ್ತನಾಳಗಳ ಒಂದು ಪರೀಕ್ಷೆ ಆ್ಯಂಜಿಯೋಗ್ರಫಿ ಅನ್ನೋದು. ಆ್ಯಂಜಿಯೋ ಅಂದರೆ ವೆಸಲು, ಗ್ರಫಿ ಅಂದರೆ ಒಂದು ರೇಡಿಯೋ ಒಪಿಕ್ ಡೈ ಮಾಡಿ ಇಂಜೆಕ್ಟ್ ಮಾಡುವಂಥ ಒಂದು ಪ್ರೊಸೀಜರು. ಎರಡು ಕಾಂಬಿನೇಷನ್ನು ಆ್ಯಂಜಿಯೋಗ್ರಫಿ ಅಂತ. ಸೊ ಇದನ್ನು ಓವರಾಲ್ ಕೊರೊನರಿ ಆ್ಯಂಜಿಯೋಗ್ರಫಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್ ಕ್ಯಾರಟೆಡ್ ಆ್ಯಂಜಿಯೋಗ್ರಫಿ ಅಂದರೆ ಬ್ರೈನ್ಗೆ ಹೋಗುವಂಥ ರಕ್ತನಾಳ, ಲೆಗ್ಗು ಅಥವಾ ಕಾಲು, ಇದಕ್ಕೆ ಆ್ಯಂಜಿಯೋಗ್ರಫಿ. ಪೆರಿಫೆರಲ್ ಆ್ಯಂಜಿಯೋಗ್ರಫಿ ಅಂದರೆ ರಿನಲ್ ಆ್ಯಂಜಿಯೋಗ್ರಫಿ. ಹೀಗೆ ಬೇರೆ ಬೇರೆ ಎಲ್ಲೆಲ್ಲಿ ನಾವು ರಕ್ತನಾಳವನ್ನು ಪರೀಕ್ಷೆ ಮಾಡ್ತೇವೆ ಅದಕ್ಕೆ ಆ್ಯಂಜಿಯೋಗ್ರಫಿ ಅಂತ. ಆ್ಯಂಜಿಯೋಪ್ಲಾಸ್ಟಿ ಅಂದರೆ ಹೃದಯದ ರಕ್ತನಾಳಗಳು ಎಲ್ಲಿ ಬ್ಲಾಕ್ ಆಗಿರ್ತಾವಲ್ಲ, ಅಥವಾ 100% ಆಗಲಿ 70-80 ಆಗಲಿ, ಅದನ್ನು ನಾವು ಅಡೆತಡೆಗಳನ್ನು ಹಿಗ್ಗಿಸಿ
ಅಲ್ಲಿ ಮತ್ತೆ ಸರಾಗವಾಗಿ ರಕ್ತನಾಳಗಳಲ್ಲಿ ರಕ್ತ ಫ್ಲೋ ಆಗುವಂಥ ಮಾಡುವ ಪ್ರಕ್ರಿಯೆಗೆ ನಾವು ಆಂಜಿಯೋಪ್ಲಾಸ್ಟಿ ಅಂತೀವಿ. ತಮ್ಗೆ ಗೊತ್ತಿರುವುದು ಹೃದಯದಲ್ಲಿ 3 ರಕ್ತನಾಳಗಳಿದ್ದಾವೆ, ಅದನ್ನು ನಾವು ಕೊರೋನರಿ ಆರ್ಟರೀಸ್ ಅಂತೀವಿ. ಸೊ ಕೊರೋನರಿ ಆರ್ಟರೀಸಲ್ಲಿ ಎಲ್ಲೇ ಬ್ಲಾಕ್ ಆದಾಗ ಅಥವಾ ನಾವು ಮುಂಚಿತವಾಗಿ ತಿಳಿಸಿದಂತೆ ಇ ಸಿ ಜಿ ಎಕೋ ಅಥವಾ ಟ್ರೀಟ್ಮೆಂಟಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಅಥವಾ ಸಿಮ್ಟಮ್ಸ್ ಇದ್ದರೆ ಅಥವಾ ಹೃದಯಾಘಾತ ಆಗಿದ್ದರೆ ಅದನ್ನು ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಆ್ಯಂಜಿಯೋಗ್ರಫಿ ಅಂತೀವಿ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಆ್ಯಂಜಿಯೋಗ್ರಫಿ ಅಂತಂದರೆ ಹೃದಯ ರಕ್ತನಾಳಗಳ ಒಂದು ಮೌತ್ನಲ್ಲಿ ಆ್ಯಂಡ್ ತಮ್ಗೆ ಗೊತ್ತಿರುವುದು ಹೃದಯ ರಕ್ತನಾಳಗಳಲ್ಲಿ 3 ಅಂದರೆ ಒಂದು ಬಲಗಡೆ 2 ಎಡಗಡೆ ಇರ್ತವೆ. ಸೊ ಒಂದು ಹೃದಯ ಅಂದರೆ ಆಲ್ಮೋಸ್ಟ್ ಇಸ್ ಲೈಕ್ ಒಂದು ಮುಷ್ಟಿಯ ಸೈಜ್ ಇರುತ್ತೆ. ಇದು ಹಾರ್ಟು, ನೀವು ಗೊತ್ತಿರ್ಬೋದು, ನೋಡ್ತಾ ಇದ್ದೀರಾ ಇಲ್ಲಿ ಬಲಗಡೆ ರಕ್ತನಾಳ, ಇದು ಎಡಗಡೆ ಮುಂದಕ್ಕೊಂದು ಹೋಗುತ್ತೆ, ಆಮೇಲೆ ಎಡಗಡೆ ಒಂದು ಹೋಗುತ್ತೆ. ಸೊ ಒಂದೊಂದ್ಸಲ ಏನಾಗ್ತವೆ, ಈ ಥರ ಬ್ಲಾಕ್ಗಳಾದಾಗ ತಾವು ಬಿಲ್ಡಪ್ ಆಗುತ್ತೆ. ಏನಂದರೆ ಫ್ಲಾಕ್ಗಳು ಬಿಲ್ಡಪ್ ಆದಾಗ ಅಥವಾ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ ಅವು ಏನಾಗುತ್ತೆ, ಅಡೆತಡೆ ಉಂಟಾಗ್ತವೆ. ಅದನ್ನು ಕೊರೋನರಿ ಆರ್ಟರಿ ಬ್ಲಾಕೇಜಸ್ ಅಂತೀವಿ. ತಮಗೆ ಗೊತ್ತಿರ್ಬೋದು, ಸುಮಾರು ಆ್ಯಂಜಿಯೋಗ್ರಫಿ ಮಾಡಿದಾಗ 70% 80% ಅಂತ ಕೊಟ್ಟಿರ್ತಾರಲ್ಲ, ಅದರ ಬ್ಲಾಕ್ ಏನಿದೆಯಲ್ಲ, ಈ ಥರ ಬ್ಲಾಕ್ ಆದಾಗ ನಾವು ಆ್ಯಂಜಿಯೋಗ್ರಫಿ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಆ್ಯಂಜಿಯೋಗ್ರಫಿ ಅಂದರೆ ಏನು, ಹೃದಯದ ರಕ್ತನಾಳಗಳನ್ನು ಪರೀಕ್ಷೆ ಮಾಡುವಂಥ ಒಂದು ವಿಧಾನ. ಅದನ್ನು ಹೆಂಗೆ ಮಾಡ್ತೀವಿ, ಈ ಕ್ಯಾಥೆಟರ್ ಅಂತ ಯೂಸ್ ಮಾಡ್ತೀವಿ. ಇದು ಶೀತು ಕೈ ಅಥವಾ ಕಾಲಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ. ಇದರ ಮುಖಾಂತರ ಒಂದು ಟ್ಯೂಬ್ ಈ ಥರ ಗೈಡ್ ಅಂತ ಇದು ಗೈಡಿಂಗ್ ಕ್ಯಾಥೆಟರ್ ಅಥವಾ ಅದು ಆ್ಯಂಜಿಯೋ ಕ್ಯಾಥೆಟರ್ ಅಂತ. ಈ ಕ್ಯಾಥೆಟರ್ ಮುಖಾಂತರ ನಾವು ಒಳಗಡೆ ಹಿಂಗೆ ಹೋಗಿಬಿಟ್ಟು ದೆನ್ ಇದ್ರ ಮುಖಾಂತರ ಏನು ಮಾಡ್ತೀವಿ, ಒಂದು ವೈರ್ ಹಾಕೋತೀವಿ, ಇದು ಗೈಡ್ ವೈರ್ ಅಂತ. ಆಮೇಲೆ ಬಲೂನ್ ಹಾಕ್ತೀವಿ. ಓನ್ಲಿ ಇವನ್ನೆಲ್ಲ ಇಲ್ಲದೆ ಮಾಡುವಂಥದ್ದು, ಈ ಕ್ಯಾಥೆಟರ್ ತೊಗೊಂಡು ಹೋಗಿ ಹೃದಯದ ರಕ್ತನಾಳಗಳ ಒಂದು ಮೌತಿನಲ್ಲಿ ಇಟ್ಟು ಇಂಜೆಕ್ಟ್ ಮಾಡಿ ನೋಡುವಂಥ ಪ್ರಕ್ರಿಯೆಗೆ ಆ್ಯಂಜಿಯೋಗ್ರಫಿ ಅಂತೀವಿ. ಅದನ್ನು ನಾವು ನೋಡಿ ಅಡೆತಡೆ ಏನಾದರೂ ಇದೆಯಂತ ತಿಳ್ಕೊಂಡು ದೆನ್ ನಾವೇನು ಮಾಡ್ತೀವಿ, ಅದಕ್ಕೆ ಏನಾದರೂ ಪರಿಹಾರ ಬೇಕಾ, ಬೈಪಾಸ್ ಬೇಕಾ, ಸ್ಟಂಟ್ ಬೇಕಾ ಅಥವಾ ಆ್ಯಂಜಿಯೋಪ್ಲಾಸ್ಟಿ ಬೇಕಾ ಅಂತ ವಿಚಾರ ಮಾಡ್ತೀವಿ. ಅದನ್ನೇ ನಾವು ನಿಮಗೆ ಹೇಳೋದು ಆ್ಯಂಜಿಯೋಪ್ಲಾಸ್ಟಿ ಅಂತ. ಸೊ ಆ್ಯಂಜಿಯೋಪ್ಲಾಸ್ಟಿ ಅಂತಂದರೆ ಈ ಕ್ಯಾಥೆಟರ್ ಹೋದ್ಮೇಲೆ ಹೃದಯದ ರಕ್ತನಾಳ ಎಲ್ಲಿದೆ ಅಂತ ತಿಳ್ಕೊಂಡು, ಯಾವ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ತಿಳ್ಕೊಂಡು, ಆಮೇಲೆ ಇದನ್ನು ಗೈಡ್ ವೈರ್ ಅಂತೀವಿ ನಾವು. ಇದನ್ನು ಹೃದಯದ ರಕ್ತನಾಳಗಳಲ್ಲಿ ನಾವು ಪಾಸ್ ಮಾಡ್ತೀವಿ. ಈ ಥರ ಪಾಸ್ ಆಗುತ್ತೆ. ಇದ್ರ ಮೇಲೆ ನಾವೇನು ಮಾಡ್ತೀವಿ, ಬಲೂನ್ ಅಂತ. ಬಲೂನ್ ಅಂತಂದರೆ ನಮ್ಮ ಕನ್ನಡದಲ್ಲಿ ಪುಗ್ಗ ಅಂತೀವಲ್ಲ ಸಣ್ಣ ಮಕ್ಕಳಲ್ಲಿ, ಆ ಥರ. ಸೊ ಅದನ್ನೇ ನಾವು ಚಿಕ್ಕದಾಗಿ ಹೃದಯದ ಒಂದು ಈ ಕ್ಯಾಥೆಟರ್ ಟಿಪ್ಪಲ್ಲಿ ಇಟ್ಟಿರ್ತೀವಿ, ನೀವು ಕಾಣಿಸ್ಬೋದು. ಇದನ್ನು ಇದ್ರ ಮುಖಾಂತರ ವೈರ್ ಮುಖಾಂತರ ಓದಿ ಗೈಡ್ ವೈರ್, ಯಾಕಂದರೆ ಇಟ್ ವಿಲ್ ಗೈಡ್, ಯಾಕಂದರೆ ಇಟ್ ಕ್ಯಾನ್ ಡ್ಯಾಮೇಜ್. ಅದಕ್ಕೋಸ್ಕರ ಇದು ಗೈಡ್ ವೈರು. ಒಂದು ಕಡೆ ಹಾರ್ಡ್ ಪಾರ್ಟ್ ಇರುತ್ತೆ, ಒಂದು ಕಡೆ ಸಾಫ್ಟ್ ಪಾರ್ಟ್ ಇರುತ್ತೆ. ಸಾಫ್ಟ್ ಪಾರ್ಟು ನಾವು ಹೃದಯದ ರಕ್ತನಾಳದಲ್ಲಿ ಇಟ್ಕೊಂಡು ಅದ್ರ ಮೇಲ್ಗಡೆ ಸೇರಿಸ್ಕೊಂಡು ಇವನ್ನೆಲ್ಲ ಕೂಡ ಇದ್ರ ಮುಖಾಂತರ ನಾವು ದೇಹದ ಒಳಗಡೆ ತೊಗೊಂಡು ಹೋಗ್ತೀವಿ. ಆಮೇಲೆ ಎಲ್ಲಿ ಬ್ಲಾಕ್ ಇದೆಯಲ್ಲ ಅಲ್ಲಿ ಬ್ಲಾಕ್ ಇಟ್ಟು, ಅಲ್ಲಿ ಬ್ಲಾಕ್ ಇದೆಯಲ್ಲ ಅಲ್ಲಿ ಇದು ಬಲೂನ್ ಕಾಣಿಸ್ತಾ ಇದೆ ನೋಡಿ, ಈ ಬಲೂನು ಬ್ಲೋ ಮಾಡ್ತೀವಿ. ಈ ಬಲೂನ್ ಬ್ಲೋ ಆದಾಗ ಎಲ್ಲಿ ಬ್ಲಾಕ್ ಇರ್ತದಲ್ಲ ಅದು ಓಪನ್ ಆಗುತ್ತೆ. ಯೂಶಲಿ ನಮ್ಮ ಭಾರತೀಯ ರಕ್ತನಾಳಗಳ ಸೈಜ್ ಭಾಳ ಕಡಿಮೆ, 3-3.5. ಅಮೇರಿಕನ್ಸ್ ಆದರೆ 4-4.5. ಬಟ್ ಇಲ್ಲೂ ಇದೆ, ಈ ಸಮ್ಟೈಮ್ಸ್ 4-4.5, 5 mm. ಬಟ್ ಆನ್ ಆ್ಯಂಡ್ ಆ್ಯಾವ್ರೇಜ್ ಇಂಡಿಯಾದಲ್ಲಿ 3-3.5 mm ಅಷ್ಟೇ. ಸೊ ಅದನ್ನು ನಾವು ವಾಟ್ ಯು ಕಾಲ್ ಕೊರೋನರಿ ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ಸೊ ಯು ಆರ್ ಜಸ್ಟ್ ಲೈಕ್ ಎ ಪ್ಲಂಬರ್ಸ್. ಸೊ ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟ್ ಆರ್ ನಥಿಂಗ್ ಬಟ್ ಎ ಪ್ಲಂಬರ್ಸ್ ಥರ. ಸೊ ಎಲ್ಲಿ ಬ್ಲಾಕ್ ಇದೆಯಲ್ಲ ಅದು ಓಪನ್ ಮಾಡೋದು. ಆಮೇಲೆ ಸ್ಟೆಂಟ್ ಹಾಕ್ತೀವಿ. ನಿಮ್ಗೆ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ, ಈ ಥರ ಬ್ಲಾಕ್ ಇದೆ. ಆಮೇಲೆ ನಾವು ಹೇಳ್ದಂಗೆ ಬಲೂನ್ ಇಟ್ಟು ಓಪನ್ ಮಾಡ್ತೀವಿ, ಇದು ಸ್ಟಂಟು. ಆಮೇಲೆ ಸ್ಟಂಟ್ ಡಿಪ್ಲಾಯ್ ಮಾಡ್ತೀವಿ, ಮತ್ತೆ ಬ್ಲೋ ಮಾಡ್ತೀವಿ. ದಿ ಸ್ಟಂಟ್ ಈಸ್ ಪೊಸಿಷನ್ಡ್ ಪ್ಲೇಸ್ಡ್ ಓವರ್ ದಿ ಬಲೂನ್ ಬ್ಲೋ ಆದಾಗ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಈ ಥರ ಇನ್ನು ನೋಡಿರ್ಬೋದು. ಆಮೇಲೆ ದೆನ್ ಯು ಟೇಕ್ ಇಟ್ ಔಟ್ ಆ್ಯಂಡ್ ವಾಟ್ ಎವರ್ ದಿ ಬ್ಲಾಕೇಜ್ ಇಟ್ ವಿಲ್ ಡಿಸಪೇರ್. ವಾಟ್ ಎವರ್ ಬ್ಲಾಕೇಜಸ್ ದೆಬ್ರಿಸ್ ಕಲೆಕ್ಟೆಡ್ ದೇ ಆರ್ ಪುಶ್ ಟು ದಿ ವಾಲ್ಸ್. ನಾವು ಅದನ್ನು ತೆಗೆದು ಹೊರಗಡೆ ಏನು ತೆಗಿಯಲ್ಲ, ಅದು ಸೈಡಿಗೆ ರಸ್ತೆಯಲ್ಲಿದ್ದಂಥ ಕಲ್ಲು ಬದಿಗಿಟ್ಟಂಗೆ ಅದನ್ನು ಆ್ಯಂಜಿಯೋಪ್ಲಾಸ್ಟಿ ವಿತ್ ಈ ಸ್ಟಂಟ್ ಹಾಕಿದರೆ ಸ್ಟಂಟಿಂಗ್ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆದಾಗ ಯು ಶುಡ್ ಡೂ ಇಟ್ ಇಮಿಡಿಯೇಟ್ಲಿ. ಅದನ್ನು ನಾವು ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ಮತ್ತು ಮೊದಲೆಲ್ಲ ಬೈಪಾಸ್ ಒಂದೇ ಆಪ್ಷನ್ ಇತ್ತು, ಈಗ ಹಾಗಿಲ್ಲ, ತುಂಬ ಆಪ್ಷನ್ಸ್ ಇದೆ. ತುಂಬ ಜನ ಮಲ್ಟಿಪಲ್ ಬ್ಲಾಕೇಜಸ್ ಇದ್ದರೂ ಕೂಡ ನಮಗೆ ಬೈಪಾಸ್ ಬೇಡ, ನಾವು ನೇರವಾಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡ್ಕೋತೀವಿ ಟು ಐದರ್ ಪೋಸ್ಟ್ಪೋನ್ ದಿ ಬೈಪಾಸ್ ಆರ್ ಪ್ರಿವೆಂಟ್ ದಿ ಬೈಪಾಸ್ ಅಂತ.
ಸೊ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಬಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಏನಂದರೆ ಇದಕ್ಕೆಲ್ಲ ಸಾವಿರಾರು ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳು ಖರ್ಚಾಗ್ತಾಯಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಸೊ ಹೀಗಾಗಿ ನಾವು ಒತ್ತು ಕೊಡಬೇಕಾಗಿದ್ದು ಸ್ಟಂಟ್ ಆಗಲಿ, ಬಲೂನ್ ಆಗಲಿ ಅಥವಾ ಆ್ಯಂಜಿಯೋಗ್ರಫಿ ಮಾಡೋದ್ರ ಮೇಲಲ್ಲ. ಸೊ ಐ ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟ್ ಆನ್ ಪ್ರಿವೆನ್ಷನ್. ದಟ್ ಈಸ್ ಹೌ ಯು ಶುಡ್ ಪ್ರಿವೆಂಟ್ ದಿ ಹಾರ್ಟ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕ್ಸ್, ಅಥವಾ ಹೌ ಟು ಪ್ರಿವೆಂಟ್ ದಿಸ್ ಬ್ಲಾಕೇಜಸ್ ಇನ್ ದಿ ಬ್ಲಡ್ ಪೈಪ್ಸ್ ಆಫ್ ದಿ ಹಾರ್ಟ್, ದೇ ಆರ್ ಕಾಲ್ಡ್ ಕೊರನರಿ ಆರ್ಟರೀಸ್. ಅದನ್ನು ಹೆಂಗೆ ನಾವು ಪ್ರಿವೆಂಟ್ ಮಾಡಬೇಕು ಅನ್ನೋದೇ ಭಾಳ ಒತ್ತು ಕೊಡಬೇಕಾದಂಥ ಅವಶ್ಯಕತೆ ನಮ್ಮ ಭಾರತದಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳು, ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳು, ಅವು ಏನಾಗ್ತಾಯಿದೆ, ಸರ್ಕಾರಿ ಸಂಸ್ಥೆಗಳು ದೇ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಪ್ರೊಸೀಜರ್ಸ್ ಆರ್ ಆಂಜಿಯೋಪ್ಲಾಸ್ಟಿ, ಬೈಪಾಸ್. ಅದಾಗಬಾರ್ದು. ದೇ ಶುಡ್ ಮೋರ್ ಕಾನ್ಸಂಟ್ರೇಟ್ ಆನ್ ದಿ ಪ್ರಿವೆನ್ಷನ್. ದೇ ಶುಡ್ ಕಂಡಕ್ಟ್ ಕ್ಯಾಂಪ್ಸ್ ಆಲ್ ಓವರ್ ದಿ ಕರ್ನಾಟಕ. ದೇ ಶುಡ್ ಬ್ರಿಂಗ್ ಅವೇರ್ನೆಸ್. ದೇ ಶುಡ್ influence the policy makers to include subject in the primary school, high school, colleges. How should take ತಡೆಗಟ್ಟುವುದು ಹೇಗೆ ಅನ್ನೋದಕ್ಕೆ ಅವರು ದೇ ಶುಡ್ ಇನ್ಫ್ಲೂಯೆನ್ಸ್ ದಿ ಪಾಲಿಸಿ ಮೇಕರ್ಸ್ ಆರ್ ಎಜುಕೇಷನ್ ಸಿಸ್ಟಮ್, ಸೊ ದ್ಯಾಟ್ ದೇ ಕ್ಯಾನ್ ಇನ್ಕ್ಲೂಡ್ ಆಲ್ ದೋಸ್ ಸಬ್ಜೆಕ್ಟ್ಸ್ ರಿಗಾರ್ಡಿಂಗ್ ದಿ ಹೆಲ್ತ್ ಇನ್ ದೇರ್ ಕರಿಕ್ಯುಲಮ್, ಸೊ ದ್ಯಾಟ್ ದೇ ಕ್ಯಾನ್ ಬಿಕಮ್ ದಿ ಫ್ಯೂಚರ್ ಹೆಲ್ದಿ ಸಿಟಿಜನ್ಸ್ ಆಫ್ ಇಂಡಿಯಾ. ಕ್ಯಾಲ್ಸಿಯಂ ಅಂದೇನೆಂದರೆ ಇದು ರಕ್ತನಾಳಗಳು ನಿಮ್ಗೆ ತೋರಿಸಿದ್ನಲ್ಲ. ಈಗ ಆ ರಕ್ತನಾಳಗಳಲ್ಲಿ ಒಂದೊಂದ್ಸಲಿ ಕ್ಯಾಲ್ಸಿಯಂ, ಫಾರ್ ಎಕ್ಸಾಂಪಲ್ ಇದು ನಿಮಗೆ ಇದಿದೆ, ಇದು ನೋಡಿ, ಇದು ಒಂದು ಹೃದಯದ ರಕ್ತನಾಳದ ಒಂದು ಪಾರ್ಟ್ ಅಷ್ಟೇ, ಪೋರ್ಷನ್ ಕಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಟು ಮೇಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಇದೇನಾಗುತ್ತೆ, ಕ್ಯಾಲ್ಸಿಯಂ ಏನಂತಂದರೆ ಇನಿಷಿಯಲಿ ಎಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತದಲ್ಲ, ಅಲ್ಲಿ ಕ್ಯಾಲ್ಸಿಯಂ ಸ್ಟಾರ್ಟ್ ಟು ಅಕ್ಯುಮುಲೇಟಿಂಗ್ ಇಟ್. ಈಗ ಕೊಲೆಸ್ಟ್ರಾಲ್ ಮಾಡಿ ಬರೀ ಕೊಲೆಸ್ಟ್ರಾಲು ಕ್ಯಾಲ್ಸಿಯಂ ಕಂಡಂಗೆ ಕಾಣಿಸಲ್ಲ. ಸಿ ಟಿ ಸ್ಕ್ಯಾನ್ ಮಾಡಿದಾಗ ಅಥವಾ ಆ್ಯಂಜಿಯೋಗ್ರಫಿ ಮಾಡಿದಾಗ, ಅದು ಆ್ಯಂಜಿಯೋಗ್ರಫಿ ಮಾಡಿದಾಗ ಅನ್ಲೆಸ್ ದಿ ಕೊಲೆಸ್ಟ್ರಾಲ್ ಡೆನ್ಸಿಟಿ ಈಸ್ ಮೋರ್ ದ್ಯಾನ್ ವಾಟ್ ನಾರ್ಮಲ್ ಡೆನ್ಸಿಟಿ ಆಫ್ ಬ್ಲಡ್ ಪೈಪ್, ದೆನ್ ಯು ಕ್ಯಾನ್ ಸಿ. ಒಂದ್ಸಲಿ ಐಸೋ ಡೆನ್ಸಿಟಿ ಇದ್ದಾಗ ಬ್ಲಾಕ್ ಇದ್ರೂ ಬ್ಲಾಕ್ ಗೊತ್ತಾಗಲ್ಲ. ಸೊ ಇದು ಕ್ಯಾಲ್ಸಿಯಂ ಏನಿದೆಯಲ್ಲ ಅಲ್ಲೆಲ್ಲೇ ಡಿಪಾಸಿಟ್ ಆಗುತ್ತೆ, ಎಲ್ಲಿ ಹೃದಯದ ರಕ್ತನಾಳಗಳಲ್ಲಿ. ಅದನ್ನು ವಿ ಕ್ಯಾನ್ ಮೇಕ್ ಔಟ್. ಯೂಸಲಿ ನಾರ್ಮಲಿ there should be no calcium at all in the blood pipe. So it should be 0. In case 0 to 1, 10 it is minimal. 10 to 100 mild. 100 to 400 score ittandre moderate. More than that ittandre severe. So calcium score ide high ide antandre probability of having a block or chances are more. Calcium score ide anta takshana, calcium ide takshana block irbeku anta éniಲ್ಲ. There is no need that person should have a block. Calcium may be there, but there need not be blockages. But that kind of person, ಯಾರಿಗೆ ಕ್ಯಾಲ್ಸಿಯಂ ಸ್ಕೋರ್ ಹೆಚ್ಚಿದೆ ಅವರು ತಮಗೆ ಬಹಳ should take preventive and precautionary measures to prevent further development of the blockages or further accumulation of the calcium. So calcium score is more like a screening procedures. ಅದು ಸಿ ಟಿ ಸ್ಕ್ಯಾನಿಂದ ಮಾಡುವಂಥದ್ದು. ಇಟ್ ವಿಲ್ ಗಿವ್ ಫೇರ್ ಐಡಿಯಾ. ಒಂದು ವ್ಯಕ್ತಿಗೆ ಏನಾದರೂ ಈ ಥರ ಪ್ರಾಬಬಿಲಿಟಿ ಇದೆಯಾ ಅಥವಾ ಚಾನ್ಸಸ್ ಇದೆಯಾ ಅಥವಾ ಸಂಭವನೀಯತೆ ಅಂತ ತಿಳ್ಕೊಳ್ಳೋಕ್ಕೆ ಕ್ಯಾಲ್ಸಿಯಂ ಸ್ಕೋರ್. ಸೊ ಕ್ಯಾಲ್ಸಿಯಂ ಸ್ಕೋರ್ ಏನು ನಾವು ಮಾಡ್ತೀವಲ್ಲ, 0 to 10, 10 to 100, 100 to 400, more than 400, ಇದು ಇಟ್ ವಿಲ್ ಗಿವ್ ಸಮ್ ಐಡಿಯಾ ರಿಗಾರ್ಡಿಂಗ್ ಎನಿ ಬ್ಲಾಕೇಜಸ್ ಇದೆಯಲ್ಲ ಅಂತ. ಅದು ಕ್ಯಾಲ್ಸಿಯಂ ಸ್ಕೋರ್ ಇದ್ದರೆ ಬ್ಲಾಕೇಜಸ್ ಇರಬೇಕಂತೇನಿಲ್ಲ. ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಟೆಲ್ ಅಸ್ ಅಬೌಟ್ ದೇರ್ ಇಸ್ ಸಮ್ ಇನಿಷಿಯೇಷನ್ ಹ್ಯಾಸ್ ಸ್ಟಾರ್ಟೆಡ್. ಅಲ್ಲಿ ಬೀಜ ಬಿತ್ತಿದೆ, ಕೊರನರಿ ಆರ್ಟರಿ ಬ್ಲಾಕೇಜ್ಗೆ ಬೀಜ ಬಿತ್ತಿದಂಗೆ ಅದು. ಸೊ ದಟ್ ಕೈಂಡ್ ಆಫ್ ಪೀಪಲ್ ಶುಡ್ ಬಿ ವೆರಿ ಕಾನ್ಸಿಯಸ್, ಶುಡ್ ಟೇಕ್ ಪ್ರಿವೆಂಟಿವ್ ಮೆಜರ್ಸ್ ಆ್ಯಂಡ್ ದೇ ಶುಡ್ ಅಂಡರ್ಗೋ ರೆಗ್ಯುಲರ್ ಹೆಲ್ತ್ ಚೆಕ್. ದೇ ಶುಡ್ ಎಸ್ಟಿಮೇಟ್ ದೇರ್ ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್, BP. These are all risk factors so that you can minimize the impact of all these risk factors on the calcium score. So this is preliminary, but the calcium score ಬೇರೆ ಮತ್ತು CT angio ಬೇರೆ. CT angio ಅಂದರೆ actually just kind of similar what I told about angiography, but in which a patient did not come to the cath lab. They can go to the directly CT diagnostic facilities where radio opaque dye is injected, and similarly it will delineate any blockages. So calcium score is more of a preliminary. Nowadays many people are getting it done in many diagnostics labs are doing it because a lot of awareness is coming up. Many people want to undergo this to know more about this, and as the age advances calcium score increases, like above 60 years, 70 years.
But in case person is having just 30 years, 40 years, calcium score is high, then that kind of people may require further evaluation. ನೋಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ಈ ಅಸಿಡಿಟಿ ಒಂದೊಂದ್ಸಲಿ ಓವರ್ಲ್ಯಾಪ್ ಆಗುತ್ತೆ. ಎಷ್ಟೊಂದು ಜನ ಅಸಿಡಿಟಿ ಅಂತ ತಿಳ್ಕೊಂಡು ನೆನ್ನೆ ಲ್ಯಾಂಡ್ ಅಪ್ ಇನ್ ಐ ಸಿ ಯು. ಒಂದೊಂದು ಜನ ಐ ಸಿ ಯು ಬಂದವರು ಮತ್ತು ವಾಪಸ್ ಹೋಗಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಹತ್ರ ಹೋಗ್ತಾರೆ. ಬಟ್ ಯು ಶುಡ್ ನಾಟ್ ನೆಗ್ಲೆಕ್ಟ್ ಎನಿ ಸಿಂಪ್ಟಮ್ಸ್ ವಿಚ್ mimics like acidity. But of late, own experience and my colleagues' experience is that any people who are having acidity should test ಮಾಡಿಸ್ಕೊಳ್ಳೋದು. At least they undergo some preliminary ECG, echo, treadmill if required further evaluation. ಆಮೇಲೆ ಬಿ ಪಿ ನೀವು ಹೇಳಿದ್ರಲ್ಲ ಹೆಚ್ಚಾಗುತ್ತೆ ಅಂತ, ಅಸಿಡಿಟಿ ಇದ್ದವ್ರಿಗೆ ಹೆಚ್ಚಾಗ್ಬೇಕಂತೀನಲ್ಲ, ಅಸಿಡಿಟಿ ಕ್ಯಾನ್ ಮಿಮಿಕ್ ಲೈಕ್ ದ್ಯಾಟ್. ಸಮಟೈಮ್ಸ್ ಸಿಂಪ್ಟಮ್ಸ್ ಕ್ಯಾನ್ ಗೆಟ್ ಓವರ್ಲ್ಯಾಪ್ ಆಲ್ಸೋ, because acidity is more likely related to stress. Stress is also very important risk factors for the heart attacks right now in India, that too in Bangalore. ಒಂದು ಆಮೇಲೆ ಹೈ ಬ್ಲಡ್ ಪ್ರೆಷರ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್ಸ್, ಆಮೇಲೆ ಡಯಾಬಿಟಿಸ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್, ಹೈ ಕೊಲೆಸ್ಟ್ರಾಲ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ಸೊ ಇವೆಲ್ಲ ಫ್ಯಾಕ್ಟರ್ಸಲ್ಲಿ ಇದ್ದಾಗ ಏನಾಗುತ್ತೆ, ದಿ ಚಾನ್ಸಸ್ ಆಫ್ ಗೆಟಿಂಗ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಡಿಸೀಸಸ್ ಆರ್ ಮೋರ್. ಫಾರ್ ಎಕ್ಸಾಂಪಲ್ ಇನ್ ಡಯಾಬಿಟಿಸ್ ಚಾನ್ಸಸ್ ಆರ್ ಆಲ್ಮೋಸ್ಟ್ ಮೋರ್ ದ್ಯಾನ್ 4-5 times triple than normal people, like almost more than 35 to 40%, hypertension 25 to 30%, smokers more than 4 to 5% times than the normal people. So ಏನಾಗುತ್ತೆ, ದಿ ಸಂಭವನೀಯತೆ, ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದೀಸ್ ಇಶ್ಯೂಸ್ ಆರ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಇಶ್ಯೂಸ್, ದೇ ಆರ್ ಆಲ್ಮೋಸ್ಟ್ ಕ್ವಾಡ್ರಪಲ್ ಆರ್ 5 ಪಟ್ಟು 6 ಪಟ್ಟು ಹೆಚ್ಚಾಗುತ್ತೆ. ಸೊ ಹೀಗಾಗಿ ತಾವು ಹೇಳಿದಂಗೆ ಈ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಮಿನಿಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲ ನಾನು ಹೇಳ್ದಂಗೆ ಇವೆಲ್ಲ ಸಮ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ, ಹೈ ಬ್ಲಡ್ ಪ್ರೆಷರು, ಡಯಾಬಿಟಿಸು, ಸ್ಮೋಕಿಂಗು, ಕೊಲೆಸ್ಟ್ರಾಲು, ಹೈ ಕೊಲೆಸ್ಟ್ರಾಲು, ಒಬೆಸಿಟಿ, ಸ್ಟ್ರೆಸ್ಸು, ಟೆನ್ಷನ್ನು, ಪೊಲ್ಯೂಷನು, ವೇರ್ ಯು ಕ್ಯಾನ್ ಮಾಡಿಫೈ ಆ್ಯಂಡ್ ಯು ಕ್ಯಾನ್ ಮಿನಿಮೈಸ್ ದಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್. ಹಾಗೆ ನಾನ್ ಮಾಡಿಫೈಬಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ತಾವು ಹೇಳಿದ್ರೆ ಏಜ್, ಮೇಲ್ಸ್ ಆರ್ ಮೋರ್ ಪ್ರೋನ್ ದ್ಯಾನ್ ಫಿಮೇಲ್. ಆಮೇಲೆ ಒಂದಷ್ಟು ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿ, ಪೀಪಲ್ ಹೂ ಹ್ಯಾವ್ ದಿ ಫ್ಯಾಮಿಲಿ ಹಿಸ್ಟ್ರಿ ಹ್ಯಾವ್ more chances of getting this kind of problems. So ಇವೆಲ್ಲ ನಾನ್ ಮಾಡಿಫೈಬಲ್, ಯು ಕಾಂಟ್ but definitely you can take more precautionary measures to prevent it. Yes, very important. ಎದೆ ನೋವು ಬಂದು ವಾಂತಿ ಬಂದರೆ more likely you should rule out the heart attack related disease. You should not neglect, acidity ಬೇಡ್ರಿ, ನಾನು ಏನೋ ತಿಂದೆ, ಏನೋ ಕುಡಿದೆ, ಅದು ಕುಡಿದೆ, ಇದು ಕುಡಿದೆ, ಸರಿ ಹೋಯ್ತು ಅಂತ ಹೇಳ್ತಾರೆ. ಬಟ್ ಎಷ್ಟೊಂದು ಜನ ನಾವು ಈ ಲಾಸ್ಟ್ ಅವರ್ ಫ್ರೆಂಡ್ಸ್ ಅವರ್ ಕಲೀಗ್ಸ್ ಡಾಕ್ಟರ್ಸ್ನೇ ನಾವು ಕಳ್ಕೊಂಡಿದ್ದೀವಿ. ಹೀಗಾಗಿ ಯು ಶುಡ್ ನಾಟ್ ನೆಗ್ಲೆಕ್ಟ್, ಇಟ್ ಮೇ ಇಂಡಿಕೇಟ್ ಹಾರ್ಟ್ ಅಟ್ಯಾಕ್. ದಟ್ ಕೈಂಡ್ ಆಫ್ ಪರ್ಸನ್ ಶುಡ್ ಇಮಿಡಿಯೇಟ್ಲಿ ಟೇಕ್ ಒನ್ ಮಿನಿಮಮ್ ECG also to see is there any changes, and in case if it is not if it is normal, then he may require to repeat it after half an hour to 1 hour. ಯಾಕಂದ್ರೆ ಒಂದ್ಸಲಿ ಈ ಬದಲಾವಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವಾಂತಿ, ಎದೆ ನೋವು ಬಂದಾಗ, ಹೃದಯಾಘಾತ, ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂತ, ಇದರಲ್ಲಿ ಈ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತೆ ಇದರಲ್ಲಿ ಎರಡು ಇದಿದೆ. ಒಂದು ಕ್ರಾನಿಕ್ ಅಂತ, ಸ್ಟೇಬಲ್ ಆಗಿರುವಂಥದ್ದು, ನಿಧಾನವಾಗಿ ಬರುವಂಥದ್ದು. ಏನಂದ್ರೆ ಅಕ್ಯೂಟ್, ಬೆಳಗ್ಗೆ ಚೆನ್ನಾಗಿದ್ದ, ನಮ್ಮ ಜೊತೆ ಟೀ ಕುಡ್ದ, ಪಾರ್ಟಿ ಮಾಡಿದ, ಆಫೀಸ್ ಬಂದಿದ್ದ, ಬ್ಯಾಂಕು ದುಡ್ಡು ಕಟ್ಟಿ ಬಂದ, ಈ ಥರ ಎಷ್ಟೊಂದು ಅಕ್ಯೂಟ್, ಇಮಿಡಿಯೇಟ್ ಇಟ್ ವಿಲ್ ಹ್ಯಾಪನ್ಸ್. ಸೊ ಈ ಥರದ ವ್ಯಕ್ತಿಗಳು ಎದೆ ನೋವು ಬಂದು ಬೆವರು ಬಂದಾಗ ನನ್ನ ಮೋರ್ ಲೈಕ್ಲಿ ಇರ್ಬೋದು ಏನೋ ಒಂದು ಇನ್ ದಿ ಬ್ಯಾಕ್ಗ್ರೌಂಡ್ ಆಫ್ ಆಲ್ ದಿ ಕ್ಲಿನಿಕಲ್ ಹಿಸ್ಟ್ರಿ. ಯಾಕಂದರೆ ಒಂದೊಂದ್ಸಲಿ ಅಸಿಡಿಟಿ ಇದ್ದು ಎದೆ ನೋವು ಬರ್ಬೋದು, ಒಂದ್ಸಲಿ ಈ ಥರ ಎದೆ ಉರಿ ಬಂದು ವಾಂತಿನೂ ಆಗ್ಬೋದು. But if that is there, then it is fine. But it is always important to rule it out. It is not the heart related issue. And also this kind of people, it may, ಎಲ್ಲರೂ ಒಂದೊಂದ್ಸಲಿ ಸಿಂಪ್ಟಮ್ಸ್ ಬರದೇ ಇರ್ಬೋದು. ಎಲ್ಲ ಚೆನ್ನಾಗಿದೆ, ಸಡನ್ನಾಗಿ ಕೂಸಿಬಿಟ್ಟ, ಇದು ಒಂದೊಂದ್ಸಲಿ ಅದು ಅಕ್ಯೂಟ್ ಹಾರ್ಟ್ ಅಟ್ಯಾಕಲ್ಲಿ ಏನು ಸಿಂಪ್ಟಮ್ಸ್ ಬರದೇನೆ ಇರ್ಬೋದು. ಅಥವಾ ಇಟ್ ಮೇ ನಾಟ್ ಗಿವ್ ಟೈಮ್ ಟು ದಟ್ ಪರ್ಸನ್. He may suddenly collapse before he feels his chest pain. So that is also ವೆರಿ ಇಂಪಾರ್ಟೆಂಟ್. ಗೋಲ್ಡನ್ ಅವರ್ ಅಂದರೆ ಈಗ ರಕ್ತನಾಳಗಳು ಬ್ಲಾಕ್ ಆದಾಗ ಸಡನ್ನಾಗಿ ರಕ್ತನಾಳ ಬ್ಲಾಕ್ ಆಯ್ತು ಅಂದರೆ ಅದೇನು ಹೃದಯದ ರಕ್ತನಾಳ ಬ್ಲಾಕ್ ಆದ ತಕ್ಷಣ ಅದು ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಕೂಡ, ಫಾರ್ ಎಕ್ಸಾಂಪಲ್ ಇದೇನಿದೆಯಲ್ಲ, ಇದು ನೋಡಿ, ಇದು ಓಪನ್, ಇಲ್ಲಿ ಸಡನ್ನಾಗಿ ಬ್ಲಾಕ್ ಆಗಿದೆ. ಈ ಸಡನ್ನಾಗಿ ಬ್ಲಾಕ್ ಆದ ತಕ್ಷಣ ಅದೇನಾಗುತ್ತೆ, ಇದನ್ನು ನಾವು ಇಫ್ ಯು ರಿಸ್ಟೋರ್ ಇಟ್ ಇನ್ ಸರ್ಟನ್ ಟೈಮ್, ಫಾರ್ ಎಕ್ಸಾಂಪಲ್ ಅಬೌಟ್ 60 to 90 minutes,
the area of this region may still survive. ಅಂದರೆ ಈ ದಿ ಪಾರ್ಟ್ ಆಫ್ ದಿ ಮಸಲ್ ವಿಚ್ ಇಸ್ ಡಿಸ್ಟಲ್ ಟು ದಿ ಬ್ಲಾಕ್ ಆರ್ಟ್ರಿ ಕ್ಯಾನ್ ಸ್ಟಿಲ್ ಸರ್ವೈವ್. ಅದನ್ನು ಗೋಲ್ಡನ್ ಅವರಲ್ಲಿ ಮಾಡಿದರೆ, ಯಾಕಂದರೆ ನೀವು ನೋಡಿರ್ಬೋದು ಗೋಲ್ಡನ್ ಅವರ್ ಏನಂದ್ರೆ ಅಂದರೆ ಸರ್ಟನ್ ಟೈಮ್ ವಿತಿನ್ ವಿಚ್ ಯು ಕ್ಯಾನ್ ಓಪನ್ ದಿ ಬ್ಲಡ್ ಪೈಪ್ ಆ್ಯಂಡ್ ರಿಸ್ಟೋರ್ ದಿ ಬ್ಲಡ್ ಫ್ಲೋ ಟು ದಿ ಡಿಸ್ಟಲ್ ಟು ದಿ ಬ್ಲಾಕ್ ಆರ್ಟ್ರಿ. ದೆನ್ ದಿ ಪಾರ್ಟ್ ಆಫ್ ದಿ ಮಯೋಕಾರ್ಡಿಯಮ್ which was under threat can be restored back to the normalcy, which we can make it keep it alive. So that is called golden hour. ಯಾಕಂದರೆ ಹೃದಯಾಘಾತ ಆದಾಗ ಹೃದಯದ ಸ್ನಾಯುಗಳು ತಕ್ಷಣ ಸಾಯಲ್ಲ, ದೇ ಟೇಕ್ ಸಮ್ ಟೈಮ್ 60 minutes ಅಪ್ ಟು 90 minutes. ಸೊ ಅದನ್ನು ನಾವು ಗೋಲ್ಡನ್ ಅವರ್ ಅನ್ನೋದು. ನೀವು ವಾಟ್ ಎವರ್ ದಿ ಮೆಥಡ್ ಯು ಅಡಾಪ್ಟ್ ಟು ಓಪನ್ ಇಟ್, ವೆದರ್ ಯು ಯೂಸ್ ಎ ಡ್ರಗ್ ಟು ಲೈಸ್ ಇಟ್, ಅದನ್ನು ನಾವು ಕ್ಲಾಟ್ ಬಸ್ಟರ್ಸ್ ಅಂತೀವಿ ಅದನ್ನು, ಅಥವಾ ಬಲೂನ್ ನಾ ಹೇಳಿದಂಗೆ ಸ್ಟಂಟು, ವಾಟ್ ಎವರ್ ದಿ ಮೆಥಡ್ ಯು ಅಡಾಪ್ಟ್, ಬಟ್ ಇಫ್ ಯು ರಿಸ್ಟೋರ್ ಇಟ್ ವಿತಿನ್ 60 to 90 minutes, then chances of survival is more, chances of minimizing the damage to the heart or making it normal are more. ಇದನ್ನು ಗೋಲ್ಡನ್ ಅವರ್ ಅಂತೀವಿ. ಯಾಕಂದರೆ ಒಂದೊಂದ್ಸಲಿ ನೀವು ಯು ಕ್ಯಾನ್ ರಿಸ್ಟೋರ್ ಇಟ್ ಆಫ್ಟರ್ 90 minutes, ಆಫ್ಟರ್ 4 hours 5 hours, ಬಟ್ ಆಲ್ರೆಡಿ ಸಮ್ ಮೈಕಾರ್ಡಿಯಲ್ ಡ್ಯಾಮೇಜ್ ಆಸ್ ಸೆಟ್ಟಿಂಗ್. ಸೊ ಹೀಗಾಗಿ ಬರುವಂಥ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ಸಾಹ ಬರುವುದು, ಹಾರ್ಟ್ ವೀಕ್ ಆಗ್ಬೋದು, ಆಯಾಸ ಬರುವುದು, ಆರ್ ಈ ಮೇ ಎಂಡ್ ಅಪ್ ವಿತ್ ಹಾರ್ಟ್ ಫೇಲ್ಯೂರ್. ಸೊ ಹೀಗಾಗಿ ಅವನ್ನೆಲ್ಲ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಇದನ್ನು ಗೋಲ್ಡನ್ ಅವರ್ ಅಂತೀವಿ. ದಿ ಬೆಸ್ಟ್ ಮೆಥಡ್ ಈಸ್ ಟು ದಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ. ಇನ್ ಕೇಸ್ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇಸ್ ನಾಟ್ ದೇರ್, ದೆನ್ ಯು ಕ್ಯಾನ್ ಯೂಸ್ ದಿ ಡ್ರಗ್ಸ್. ಯಾಕಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇಸ್ ನಾಟ್ ಅವೈಲೇಬಲ್ ಇನ್ ಆಲ್ ಓವರ್ ದಿ ಕರ್ನಾಟಕ ಆರ್ ಆಲ್ ಓವರ್ ದಿ ಇಂಡಿಯಾ. ಇಟ್ ಈಸ್ ಎ ಕನ್ಫೈನ್ ಟು ದಿ ಸ್ಟಿಲ್ ದಿ ಸಿಟೀಸ್, 2 tier 3 tier ಅಫ್ಕೋರ್ಸ್ ಈಗ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಎಲ್ಲ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದು ಇನ್ನೂ ಲಭ್ಯತೆ ಇಲ್ಲ. ಸೊ ಹೀಗಾಗಿ ಬೆಸ್ಟ್ ಇಸ್ ಟು ಯೂಸ್ ಕ್ಲಾಟ್ ಬಸ್ಟರ್ಸ್. ಈಗ ನಮ್ಮ ಒಂದಷ್ಟು ನಾನು ಪತ್ರಿಕೆಗಳಲ್ಲಿ ಓದಿದ್ದೆ ಏನಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕ್ಲಾಟ್ ಬಸ್ಟರ್ ಡ್ರಗ್ಸ್ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಇರಬೇಕು, ಸೊ ದಟ್ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಇದನ್ನು ಕೊಡಬೇಕು ಅಂತ ಒಂದು ಸರ್ಕ್ಯುಲರು ಅಥವಾ ಪೇಪರ್ನಲ್ಲಿ ಬಂದದ್ದು ನಾನು ನೋಡಿದ್ದೆ. ಸೊ ದಿಸ್ ಈಸ್ ಬೆಸ್ಟ್ ವೇ ಟು ಪ್ರಿವೆಂಟ್ ಡ್ಯಾಮೇಜ್ ಟು ದಿ ಹಾರ್ಟ್. ಇನ್ನೊಂದೇನೆಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ರಕ್ತನಾಳಗಳು ಈ ಥ್ರಾಂಬಸ್ ಬ್ಲಡ್ ಕ್ಲಾಟ್ ಆಗಿ ಆಗೋದ್ರಿಂದ ಅದನ್ನು ಡ್ರಗ್ ಈಸ್ ವೆರಿ ಎಫೆಕ್ಟಿವ್, ಎಸ್ಪೆಷಲಿ ಇನ್ ದಿ ಯಂಗ್ ಪೀಪಲ್. ಇದನ್ನು ನಾವು ಗೋಲ್ಡನ್ ಅವರ್ ಅಂತೀವಿ. ಗೋಲ್ಡನ್ ಅವರ್ ಈಸ್ ದ ಪೀರಿಯಡ್ ಇನ್ ವಿಚ್ ಯು ಇಂಟರ್ವ್ಯೂನ್ ವೆರಿ ಫಾಸ್ಟ್ ವಿತಿನ್ 60 to 90 minutes and restore the blood flow to the heart muscle so that you can prevent the damage to the heart and you can keep it alive. This is a golden hour. Similarly, it can be there in the brain also. ಯಾಕಂದರೆ ಬ್ರೈನ್ ಆಲ್ಸೋ ಇಟ್ ಟೇಕ್ಸ್, ಇಫ್ ಎನಿಬಡಿ ಹ್ಯಾಸ್ ದಿ ಸ್ಟ್ರೋಕ್ ಆ್ಯಂಡ್ ಇಫ್ ಯು ಟ್ರಾಂಬೋಲೈಸ್ ಕ್ಲಾಟ್ ಬಸ್ಟರ್ಸ್ ವಿತಿನ್ 3 to 3.5 hours, it can also be, patient can be, you can prevent the damage to the patient, you can prevent the paralysis. ಅದನ್ನು ಕೂಡ ಗೋಲ್ಡನ್ ಅವರ್ ಅಂತೀವಿ. ಸೊ ಇದನ್ನು ವಾಟ್ ಯು ಕಾಲ್ ಗೋಲ್ಡನ್ ಅವರ್ ಯೂಶಲಿ ಈಸ್ ಅಬೌಟ್ 60, 1 hour. Maximum you can reach 90, but 60 within 60 is the best time, is a golden hour. I think within that time person should reach the nearest hospital where he can get all these facilities. ಹಠಾತ್ ಹೃದಯಾಘಾತ ಆಗೋದೆಲ್ಲ ಹಠಾತ್ತನೇ, ಒಂದೊಂದ್ಸಲಿ ಸ್ಲೋಲಿ ಕ್ಯಾನ್ ಬಿಲ್ಡ್ ಅಪ್ ಓವರ್ ರಿಪೀಟ್ ಅಪ್ 2 or 3 times, and that is called, we call it as unstable angina, acute coronary syndrome, then stable. But most of the Indian patients have got acute heart attack, hఠಾತ್ heart attack. It is all because of sudden development of the blood clot. Can develop or they can present late. So this acute sudden heart attack ಆದಾಗ then patient may not get time to reach the hospital. Sometimes they can die suddenly also. So that is very very important. And this ಹಠಾತ್ ಹೃದಯಾಘಾತ ಆಗಿ ನಿಧನರಾಗ್ತಾರಲ್ಲ, they may not get any chance. ಹಠಾತ್ ಅಂದರೆ immediate fraction of a second. But some people they do survive if ಯಾರಾದರೂ ಅವ್ರ ಜೊತೆ how to take care of that kind of people, ಅಂದರೆ CPR ಮಾಡೋರು ಅಥವಾ ಈ ವೈದ್ಯಕೀಯ ಅಥವಾ ಹೃದಯ ಆರೋಗ್ಯದ ಬಗ್ಗೆ ಮಾಹಿತಿ ಇರೋರು ಅಥವಾ CPR ಅಂತ ಕೇಳಿರೋರು, ಕಾರ್ಡಿಯೋಪಲ್ಮನರಿ ರಿಸರ್ಚ್ ಮಾಡೋರು, ಅದನ್ನೆಲ್ಲ ರಿವೈವ್ ಮಾಡುವಂಥ ಒಂದು ಜ್ಞಾನ ಇರೋರು ಅದ್ರ ಜೊತೆ ಇದ್ದರೆ ಚಾನ್ಸಸ್ ಆಫ್ ಸರ್ವೈವಲ್ ಆರ್ ಮೋರ್. ಸೊ ಅಕ್ಯೂಟ್ ಹಾರ್ಟ್ ಅಟ್ಯಾಕ್, ಹಠಾತ್ ಹೃದಯಾಘಾತ ಅಂದರೆ ಹಿಂಗೆ ನೋಡ್ತಿರ್ತಾರೆ ಸಡನ್ನಾಗಿ. Usually it happens because of acute blockage and they can develop a sudden abnormal heart rhythms. ಅಂದರೆ ಹಾರ್ಟ್ ರೇಟ್ ತುಂಬ ಕ್ಯೂಟಿಕ್ ಆಗಿ ವೇರಿಯೇಷನ್ ಆದಾಗ they may suddenly die also. ಕುಡಿದು ಸ್ವಿಮ್ಮಿಂಗ್ ಮಾಡಿದಾಗ ಅದಕ್ಕೆ ಆಗ್ಬೇಕಂತೇನಿಲ್ಲ, ಬಟ್ ಒಂದ್ಸಲಿ ವ್ಯಾಸೋ ಬೇಗಲ್ಲ ಅಂತ ನೀವು ಹೇಳಿರಲ್ಲ, ಹೃದಯಾಘಾತ ಚಳಿಗಾಲದಲ್ಲಿ ಒಂದೊಂದ್ಸಲಿ ಚಳಿಗಾಲದಲ್ಲಿ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗ್ತದೆ.
ಅದೇ ಥರ ಸಡನ್ನಾಗಿ ಒಂದು ವ್ಯಕ್ತಿ ಸಡನ್ನಾಗಿ ನೀರಿನಲ್ಲಿ ಜಂಪ್ ಮಾಡಿದಾಗ ವ್ಯಾಸೋವೇಗಲ್ ಅಥವಾ ಸಡನ್ ಕನ್ಸ್ಟ್ರಕ್ಷನ್ ಆಫ್ ದಿ ವೆಸಲ್ಸ್ ಕ್ಯಾನ್ ಹ್ಯಾಪನ್. ಆಮೇಲೆ ಅಫ್ಕೋರ್ಸ್ ಸ್ವಿಮ್ಮಿಂಗ್ ಮಾಡಲಿಲ್ಲ ಕುಡಿಯೋರಲ್ಲಿ ಸ್ವಲ್ಪ ಈ ಥರ ಹಾರ್ಟ್ ಪ್ರಾಬ್ಲಮ್ಸು ಅತಿ ಕುಡಿಯೋರಲ್ಲಿ ಹೆಚ್ಚಿರ್ತವೆ. ಬರೀ ಸ್ವಿಮ್ಮಿಂಗ್ ಮಾಡಿದರೆ ಇರ್ತದಂತೆಲ್ಲ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಈ ಸಡನ್ನಾಗಿ ಜಂಪ್ ಆದಾಗ ನೀರಿನಲ್ಲಿ ಕೋಲ್ಡ್ ವಾಟರ್ದು ಇದ್ದಾಗ ಈ ವಾಟ್ ಯು ಕಾಲ್ ವ್ಯಾಸೋವೇಗಲ್ ಅಂತೀವಿ. ಸಡನ್ಲಿ ಹಾರ್ಟ್ ಮೇ ಸ್ಟಾಪ್ ಆರ್ ಸಡನ್ಲಿ ದೇರ್ ಮೇ ಬಿ ಸಡನ್ ಚೇಂಜ್ ಇನ್ ದ ಹಾರ್ಟ್ ರೇಟ್ ಆರ್ ರಿದಮ್, ಆ ಸಡನ್ ಕನ್ಸ್ಟ್ರಕ್ಷನ್ ಆಫ್ ಇದು, ಅಥವಾ ತುಂಬ ಕೋಲ್ಡ್ ಟೆಂಪ್ರೇಚರಲ್ಲಿ ಅಥವಾ ನೀರು ಇರುವಂಥ ತಣ್ಣೀರಿರುವಂಥ ತಂಪಿರುವಂಥ ನೀರಿನಲ್ಲಿ ಏನು ಮಾಡಿದಾಗ ಈ ಥರ ನೀವು ಹೇಳಿದ್ರಲ್ಲ ಕೋಲ್ಡ್ ರಿಲೇಟೆಡ್ ಇಶ್ಯೂ ಕ್ಯಾನ್ ಅರೈಸ್ ಈ ಥರ. ಬಟ್ ಅಫ್ಕೋರ್ಸ್ ಅತಿಯಾಗಿ ಸ್ವಿಮ್ಮಿಂಗ್ ಮಾಡಿದಾಗ ಆ ವ್ಯಕ್ತಿಗೆ ಕುಡಿದಾಗ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಸ್ವಿಮ್ಮಿಂಗ್ ಮಾಡೋದು ಮರೆತು ಹೋಗ್ಬೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಇರ್ತವೆ. ಸೊ ಇವನ್ನೆಲ್ಲ ನೋಡಿದಾಗ ನಾವು ಐ ಥಿಂಕ್ ಯೂಶ್ವಲಿ ಡೋಂಟ್ ಅಡ್ವೈಸ್ ಐದರ್ ಸ್ವಿಮ್ಮಿಂಗ್ ಆರ್ ಡ್ರೈವಿಂಗ್ ವೆನ್ ಯು ಡ್ರಿಂಕ್. ಅದಕ್ಕೆ ಸರ್ಕಾರ ಭಾಳ ಕಾನೂನನ್ನು ಮಾಡಿದೆ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ನಮ್ಮ ವೀಕ್ಷಕರು ದಯವಿಟ್ಟು ಗಮನಿಸಿ, ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಿ. ಲೈಫ್ ಸ್ಟೈಲ್ ಯೂಶ್ವಲಿ ಡ್ರಿಂಕ್ಸು, ಸ್ಮೋಕು ಆ್ಯಂಡ್ ಇವ್ರು ಹೇಳಿದ್ರೆ ಸ್ವಿಮ್ಮಿಂಗ್ ಮಾಡೋದು ಅದು ಕೂಡ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಯಾಕಂದರೆ ಇಟ್ ಕ್ಯಾನ್ ಇನಿಷಿಯೇಟ್, ಇಟ್ ಕ್ಯಾನ್ ಸಡನ್ಲಿ ಇಂಡ್ಯೂಸ್ ಇದೆ ಕೈಂಡ್ ಆಫ್ ಸ್ಟ್ರೆಸ್ ಆನ್ ದಿ ಹಾರ್ಟ್. ಇಟ್ ಕ್ಯಾನ್ ಸಡನ್ಲಿ ಇನಿಷಿಯೇಟ್ ದಿ ಫ್ಲಾಕ್ ಟು ರಪ್ಚರ್. ಅಂದರೆ ಏನು ಬ್ಲಾಕ್ಸ್ ಅಂತೀವಲ್ಲ, ಅಥ್ರೋಸ್ಕ್ಲೆರೋಟಿಕ್ ಬ್ಲಾಕ್ಸು ಅಥವಾ ಫ್ಲಾಕ್ಸು, ದೇ ಕ್ಯಾನ್ ಗೆಟ್ ರಪ್ಚರ್ಡ್. ನೀವು ಹೇಳಿದ್ರೆ ಈವನ್ ಕೋಲ್ಡ್ ಆಲ್ಸೋ ಕ್ಯಾನ್ ಸಡನ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆಲ್ಸೋ ಕ್ಯಾನ್ ಕಾಸ್ ಸಡನ್ ರಪ್ಚರ್, ಅಥವಾ ಅಬ್ನಾರ್ಮಲ್ ಹಾರ್ಟ್ ರೇಟ್, ದೇ ಆಲ್ ಕ್ಯಾನ್ ಕಾಸ್ ಸಡನ್ ಡೆತ್ ಆಲ್ಸೋ. ಈ ಮಾಂಸಾಹಾರ ಅಂದರೆ ಮಾಂಸಾಹಾರಿಗಳಿಗೆ ಕಂಪೇರ್ ಟು ದಿ ಪೀಪಲ್ ಆರ್ ವೆಜಿಟೇರಿಯನ್ಸ್ ಅಥವಾ ಪ್ಲ್ಯಾಂಟ್ ಬೇಸ್ಡ್ ಡೈಟ್ ತಿನ್ನೋರಿಗೆ ಅದು ಸ್ವಲ್ಪ ಅವ್ರಿಗೆ ಸ್ವಲ್ಪ 3-4 ಪಟ್ಟು ಹೆಚ್ಚಿದೆ. ಯಾಕಂದರೆ ಅಲ್ಲಿ ಹೈ ಲೆವೆಲ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಅವರಿಗೆ ಅವ್ರದ್ದು ಮೈಂಡ್ಸೆಟ್ ಇರ್ಬೋದು. ಎಂಟೈರ್ಲಿ ಇಸ್ ಎ ಡಿಫ್ರೆಂಟ್ ಫ್ರಮ್ ದಿ ಪೀಪಲ್ ಆರ್ ವೆಜಿಟೇರಿಯನ್ಸ್. ಯಾಕಂದರೆ ವೆಜಿಟೇರಿಯನ್ಸ್ ಮಾಡೋರ ಮನಸ್ಸುಗಳು ಕೂಡ ಸಾತ್ವಿಕವಾಗಿರ್ತವೆ. ದೇ ಆರ್ ಮೋರ್ ಲೈಕ್ ಟುವರ್ಡ್ಸ್ ವಾಟ್ ಯು ಕಾಲ್ ದೇ ಆರ್ ಇಂಟು ಮೋರ್ ಸಮ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು ಅವ್ರ ಮೈಂಡ್ಸೆಟ್ ಇರುತ್ತೆ ಒಂದು. ಎರಡನೇದು, ಈ ಮಾಂಸಾಹಾರಿ ಒಂದು ಮೆಟಾ ಟ್ರಯಲ್ ಪಬ್ಲಿಷ್ ಆಗಿದೆ. ಏನಂತಂತಂದರೆ ಈ ಮಾಂಸಾಹಾರಿಗಳಿಗೆ ಕಂಪೇರ್ ಮಾಡಿದರೆ, ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಏನು ಹೋಲ್ ಗ್ರೈನ್ಸ್ ಅಂದರೆ ಎಲ್ಲ ಥರ ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣು, ಹಂಪಲ, ಡ್ರೈ ಫ್ರೂಟ್ಸು ಇವೆಲ್ಲ ತಿನ್ನೋರಿಗೆ ಕಂಪೇರ್ ಮಾಡಿದರೆ ಮಾಂಸಾಹಾರಿಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿದೆ. ಅದನ್ನು ಮಾತ್ರ ಹೇಳ್ಬೋದು. ಅದರಲ್ಲಿ ಅನೇಕ ಕಾರಣಗಳುಂಟು. ನೀವೇನಂಗೆ ದಿ ಹೈ ಕೊಲೆಸ್ಟ್ರಾಲು, ಸ್ಯಾಚುರೇಟೆಡ್ ಫ್ಯಾಟು, ಆಮೇಲೆ ಅವರಿಗೆ ಬರುವಂಥ ಒಬೆಸಿಟಿ, ಹೈಪರ್ ಟೆನ್ಷನ್ನು, ಡಯಾಬಿಟೀಸು ಕೂಡ ಪ್ರಾಮಾಣ್ಯತೆ ಹೆಚ್ಚಿರುತ್ತೆ ಮಾಂಸಾಹಾರಿಗಳಲ್ಲಿ. ಸೊ ಐ ಸ್ಟಿಲ್ ದಿ ಆಲ್ ರೆಕಮೆಂಡ್ ಅಬೌಟ್ ಪ್ಲ್ಯಾಂಟ್ ಬೇಸ್ಡ್ ಡೈಟ್ ಇನ್ ಲೈಕ್ ಪೀಪಲ್ ಆರ್ ಹೈ ರಿಸ್ಕ್ ಫಾರ್ ದಿ CED ಆರ್ ಹಾರ್ಟ್ ಅಟ್ಯಾಕ್ಸ್. ಈಗ ಏನಾಗಿದೆ, ಕೊರೋನಾ ಆದಮೇಲಿಂದ ಸುಮಾರು ಜನ, ಒಂದು ಜರ್ಮನ್ ಅಧ್ಯಯನದ ಪ್ರಕಾರ ಈ ಕೊರೋನಾ ವೈರಸ್ ಹೋಗಿ ಹಾರ್ಟ್ನಲ್ಲಿ ಅಪ್ ಟು 80% ಆಫ್ ದಿ ಪೀಪಲ್ ಹೂ ಸಫರ್ ಫ್ರಮ್ ದಿ ಕೊರೋನಾ ಡಿಸೀಸ್ ಗಾಟ್ ವೈರಸ್ ಹೋಗಿ ಲಾರ್ಜ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ. ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ಲಾರ್ಜ್ ಇನ್ ದಿ ಎಂಡೋಥೆಲಿಯಮ್ ಆಫ್ ದಿ ಹಾರ್ಟ್. ಅಂದರೆ ಹೃದಯದ ರಕ್ತನಾಳಗಳ ಇನ್ನರ್ ಲೇಯರ್ ಇದೆಯಲ್ಲ, ಅಲ್ಲಿ ಹೋಗಿ ವೈರಸ್ ಕೂತ್ಕೊಂಡಿದೆ. ಸೊ ಇದು ಏನಾಗ್ತಾಯಿದೆ ಅಂದರೆ, ಈ ಚಿಕ್ಕವರಲ್ಲಿ ಒಂದು ಮಯೋಕಾರ್ಡೈಟಿಸ್ ಅಂತ, ಅಂದರೆ ಮಜಲ್ನಲ್ಲಿ ಮಯೋಕಾರ್ಡೈಟಿಸ್ ಆದಾಗ ಅಬ್ನಾರ್ಮಲ್ ಹಾರ್ಟ್ ರೇಟ್ಸ್ ಉತ್ಪತ್ತಿ ಆಗ್ಬೋದು. ಸೊ ವೆನ್ ಎವರ್ ದಟ್ ಪರ್ಸನ್ ಗೋಸ್ ಇನ್ ಟು ವಿಗ್ರಸ್ ಫಿಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಸಡನ್ಲಿ ಇಂಡ್ಯೂಸ್ ಅಬ್ನಾರ್ಮಲ್ ಹಾರ್ಟ್ ರೇಟ್. ಸೊ ಇನ್ನೊಂದು 10%, 20%, 30% ಏನು ಬ್ಲಾಕ್ಸ್ ಇರ್ತಾವಲ್ಲ, ದೇ ಕ್ಯಾನ್ ಗೆಟ್ ರಪ್ಚರ್ಡ್ ಬೈ ದಿಸ್ ಕೊರೋನಾ ಡ್ಯೂರಿಂಗ್ ಹೈ ಲೆವೆಲ್ ಆಫ್ ಸ್ಟ್ರೆಸ್ ಲೈಕ್ ಜಿಮ್ ಆ್ಯಕ್ಟಿವಿಟಿ. ಸೊ ಸುಮಾರು ಜನ ಜಿಮ್ ಮಾಡಬೇಕಾದ್ರೆ ಸಡನ್ ಕೊಲ್ಯಾಪ್ಸ್ ಆಗಿ ಸಾಯುವಂಥ ಪರಿಸ್ಥಿತಿಗಳನ್ನು ನಾವು ಕಣ್ಣಾರೆಯಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕಂಡಿದ್ದೇವೆ. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಮೋರ್ ಕೇರ್ಫುಲ್. ಸೊ ಪೀಪಲ್ ಹೂ ವಾಂಟ್ಸ್ ಟು ಗೋ ಫಾರ್ ಜಿಮ್, ದೇ ಶುಡ್ ಗೆಟ್ ದೆಮ್ಸೆಲ್ಫ್ ಚೆಕ್ಡ್. ಅವರು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಅಥವಾ ಕೊರೋನಾ ಸಂಬಂಧಪಟ್ಟಂತೆ ಏನಾದರೂ ಚಿಹ್ನೆಗಳು. ಒಂದೊಂದ್ಸಲ ECGಯಲ್ಲಿ ಚೇಂಜಸ್ ಇರ್ತವೆ. ಇವನ್ ಯಂಗ್ ಪೀಪಲ್, ನಾರ್ಮಲ್ ಪೀಪಲ್, ದೇ ಕ್ಯಾನ್ ಹ್ಯಾವ್ ECG ಚೇಂಜಸ್ ಇನ್ ಆಫ್ಟರ್ ಕೊರೋನಾ. ಸಮ್ ಮೈಲ್ಡ್ TB wave changes, ST wave changes, which you can make out in early in the pre-evaluation can be done, and we can note, we can advise them also.
ಸೊ ಜಿಮ್ ಮಾಡೋರಲ್ಲಿ ಈ 30-40% ಬ್ಲಾಕ್ಸ್ ಏನಿದೆಯಲ್ಲ ಎಷ್ಟೊಂದು 25-38-30 ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಹೈಸ್ಕೂಲ್ 12-13 ವರ್ಷಕ್ಕೆ ಹೋದರೆ ದೇ ರಿಸ್ಕ್ ಫ್ಯಾಕ್ಟರ್ಸ್ ಬಿಗಿನ್ಸ್ ಐದರ್ ಇನ್ ದಿ ಫಾರ್ಮ್ ಆಫ್ ಗುಟ್ಕಾ ಸಿಗರೇಟ್ ಆರ್ ಅನ್ಹೆಲ್ದಿ ಡೈಟ್ ಜಂಕ್ ಫುಡ್ ಪಿಜ್ಜಾ ಬರ್ಗರ್ ಇವೆಲ್ಲ ಬೈ ದಿ ಟೈಮ್ ದೇ ರೀಚ್ 28 ಇಯರ್ಸ್ ದೇ ಬಿಕಮ್ಸ್ ಪೇಷನ್ಸ್ ಅಥವಾ ಪ್ಲಾಕ್ ಕ್ಯಾನ್ ಇನಿಷಿಯೇಟ್ ವೆರಿ ಅರ್ಲಿ ಇನ್ ಲೈಫ್ ಅಂದರೆ ಬ್ಲಾಕ್ಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ಸೊ ಬೈ ದಿ ಟೈಮ್ ದೇ ರೀಚ್ 28, 27, 25 ಅದು 10-20-30% ಫ್ಲಾಕ್ ಅಥವಾ ಏನು ಬ್ಲಾಕ್ ಇದೆಯಲ್ಲ ದೇ ಕ್ಯಾನ್ ಗೆಟ್ ರಪ್ಚರ್ಡ್. ಈ ಹೆಂಗೆ ಟೊಮೆಟೊ ಹಣ್ಣುಗಳು ಭಾಳ ಹಣ್ಣಾದಾಗ ರಪ್ಚರ್ ಆಗ್ತಾವಲ್ಲ ಆ ಥರ ರಪ್ಚರ್ ಆದಾಗ ದೆನ್ ಇಟ್ ಕ್ಯಾನ್ ಗೆಟ್ ಇನ್ ಟು ಕ್ಲಾಟ್ ಫಾರ್ಮೇಷನ್ ಆ್ಯಂಡ್ ಸಡನ್ಲಿ ಲೈಕ್ ಹಾರ್ಟ್ ಅಟ್ಯಾಕ್ ಅಥವಾ ಅಬ್ನಾರ್ಮಲ್ ಹಾರ್ಟ್ ರಿದಮ್. ಪರ್ಸನ್ ಮೇ ನಾಟ್ ಗೆಟ್ ಟೈಮ್ ಟು ರೀಚ್ ಎನಿ ಹಾಸ್ಪಿಟಲ್ ಆರ್ ಗೆಟ್ ರಿವೈವ್ಡ್, ದೇ ಮೇ ಗೆಟ್ ಸಡನ್ಲಿ ಆ್ಯಂಡ್ ಡೈ ಆಲ್ಸೋ. ಸೊ ಈ ಥರ ಜಿಮ್ಗೆ ವಿಗ್ರಸ್ ಆ್ಯಕ್ಟಿವಿಟಿ ಮಾಡೋರು ಇನಿಷಿಯಲಿ ದೇ ಶುಡ್ ಗೋ ಅಂಡರ್ಗೋ ಅನ್ ಹೆಲ್ತ್ ಚೆಕ್ಕು. ಅದಕ್ಕಿಂತ ಮುಂಚಿತವಾಗಿ ದೇ ಶುಡ್ ಗೋ ಇನ್ ಎ ವೆರಿ ಇನ್ಕ್ರಿಮೆಂಟಲ್ ವೇ. ಆಮೇಲೆ ಜಿಮ್ನಲ್ಲಿ ಬರೀ ಹೃದಯ ಅಥವಾ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಕಾಯಿಲೆ ಇರೋರಂಥವ್ರೇ ಕೊಲ್ಯಾಪ್ಸ್ ಆಗಬೇಕಂತಾರಲ್ಲ. ಒಂದ್ಸಲ ಹುಟ್ಟಿನಿಂದ ಬಂದಂಥ ಕಾಯಿಲೆಗಳಿರ್ತವೆ, ಹುಟ್ಟಿನಿಂದ ಅಬ್ನಾರ್ಮಲ್ ಬ್ಲಡ್ ಪೈಪ್ಸು, ಆಮೇಲೆ ಹೃದಯದ ಸ್ನಾಯುಗಳು ದಪ್ಪ ಆಗಿರ್ಬೋದು, ಅದನ್ನು ಹೈಪರ್ಟ್ರೋಪಿಕ್ ಕಾರ್ಡಿಯೋಮೈಕೋಪತಿ ಅಂತೀವಿ. ಸೊ ಹೀಗಾಗಿ ಅವ್ರು ಪ್ರಿಲಿಮಿನರಿ ಟೆಸ್ಟ್ ಮಾಡಿಸ್ಕೊಂಡಾಗ ಇವೆಲ್ಲ ಗೊತ್ತಾಗುತ್ತೆ. ಏನು ಗೊತ್ತಿಲ್ಲ ಸಡನ್ನಾಗಿ ಹೋದಾಗ ಅವರು ಸಡನ್ನಾಗಿ ಈ ಥರ ಯಾವತ್ತೋ ಒಂದು ದಿವಸ ಹೋಗ್ತಾರೆ, ದೇ ವೋಂಟ್ ಗೋ ಇ ವೆರಿ ಇನ್ಕ್ರಿಮೆಂಟಲ್ ವೇ. ನಾವು ನೋಡಿರೋದು ಅಕ್ಲಿಮೆಟೈಸೇಷನ್ ಅಂತ, ಅದು ಅಕ್ಲಿಮೆಟೈಸೇಷನ್ ಆಗಿರಲ್ಲ, ಸಡನ್ಲಿ 50 kg 30 kg ಎತ್ತಕ್ಕೆ ಹೋಗ್ತಾರೆ, ಸಡನ್ಲಿ ಡೈ ಆ್ಯಂಡ್ ಕೊಲ್ಯಾಪ್ಸ್ ಆ್ಯಂಡ್ ಡೈ. ಸೊ ಹೀಗಾಗಿ ಈ ಜಿಮ್ಮಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಬಿಕಾಸ್ ಆಫ್ ಕೊರೋನಾ ಇನ್ವಾಲ್ವ್ಮೆಂಟ್ ಆಫ್ ದಿ ಮಯೋಕಾರ್ಡಿಯಮ್, ಕೊರೋನಾ ಇನ್ವಾಲ್ವ್ಮೆಂಟ್ ಆಫ್ ದಿ ಎಂಡೋಥೆಲಿಯಲ್ ಲೇಯರ್ ಆಫ್ ದಿ ಬ್ಲಡ್ ಪೈಪ್ಸ್ ಆ್ಯಂಡ್ ಆಲ್ಸೋ ದಿ ಸ್ಮೋಕರ್. ಈಗ ಎಷ್ಟೊಂದು ಜನ ಸ್ಮೋಕ್ ಮಾಡಿ ಜಿಮ್ಗೆ ಹೋಗ್ತಾರೆ. ಇವನ್ ಸ್ಮೋಕ್ ಆಲ್ಸೋ ಕ್ಯಾನ್ ಇಂಡ್ಯೂಸ್ ಅಬ್ನಾರ್ಮಲ್ ಹಾರ್ಟ್ ರೇಟ್ಸ್ ಆರ್ ಇಟ್ ಕ್ಯಾನ್ ದಿ ಏನು 10-20-30% ಬ್ಲಾಕ್ಸ್ ಇರ್ತಾವಲ್ಲ ದೇ ಆಲ್ಸೋ ಕ್ಯಾನ್ ಗೆಟ್ ರಪ್ಚರ್ಡ್. ದೇ ಆರ್ ವೆರಿ ಸಾಫ್ಟ್ ಫ್ಲಾಕ್, ಹಣ್ಣು ಥರ ಇರ್ತವೆ, ರಪ್ಚರ್ ಆಗಿಬಿಡ್ತವೆ. ಸೊ ಹೀಗಾಗಿ ನಾವು ಇದನ್ನೆಲ್ಲ ಜಿಮ್ಗೆ ಹೋಗೋರು ಪ್ರಿಲಿಮಿನರಿಯಾಗಿ ಒಂದಷ್ಟು ಪರೀಕ್ಷೆಗಳು ಮಾಡಿಸ್ಕೊಂಡು ದೆನ್ ದೇ ಶುಡ್ ಟೇಕ್ ಪ್ರಾಪರ್ ಅಡ್ವೈಸ್ ಫ್ರಮ್ ದಿ ಡಾಕ್ಟರ್ಸ್ ಟು ಗೋ ಬಿಫೋರ್ ವೆರಿ ವಿಗರಸ್ ಜಿಮ್ ಆ್ಯಕ್ಟಿವಿಟಿ. ಇದರಲ್ಲಿ ಒಂದು ಜಿಮ್ ಅಂತಂದರೆ ನೀವು ಯಾವ ಪರ್ಟಿಕ್ಯುಲರ್ ಆ್ಯಂಗಲಿಂದ ನೋಡ್ತಾ ಇದ್ರೆ ಗೊತ್ತಿಲ್ಲ, ಆರೋಗ್ಯಕ್ಕೆ ವ್ಯಾಯಾಮ ಒಳ್ಳೆಯದೇ, ಬಟ್ ಹಿತಮಿತವಾದಂಥ ವ್ಯಾಯಾಮಗಳು ಬೇಕು. ಒಂದು ಅತಿಯಾದ ಒಂದು ಜಿಮ್ ಮಾಡಿದ್ರೆ ಅತಿಯಾದ ಒಂದು ದೈಹಿಕ ಶ್ರಮ ವಹಿಸಿ ಅವರು ಸಿಗರೇಟು ಮತ್ತು ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸು, ಆಮೇಲೆ ನೀವು ಹೇಳಿದ್ರಲ್ಲ ಒಬೆಸಿಟಿ, ನಾನ್ ವೆಜ್ಜು, ಇವೆಲ್ಲ ಏನಾಗುತ್ತೆ, ಇದೆಲ್ಲ ಒಂಥರ ಲೈಕ್ ಪೂರಕವಾದಂಥ ಒಂದಕ್ಕೊಂದು ಪೂರಕವಾಗಿ ವರ್ತನೆ ಮಾಡುವಂಥ ರಿಸ್ಕ್ ಫ್ಯಾಕ್ಟರ್ಸು. ಸೊ ಹೀಗಾಗಿ ಇಂಥವರಲ್ಲಿ ಈ ಥರದ ಹೃದಯಕ್ಕೆ ಸಂಬಂಧಪಟ್ಟಂತೆ, ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳ ತೀವ್ರತೆ ಹೆಚ್ಚಿರುತ್ತೆ ಮತ್ತು ಬರುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಹೀಗಾಗಿ ನಾನ್ ವೆಜ್ಜು, ಸ್ಮೋಕ್ ಮಾಡೋದು, ಜಿಮ್ ಮಾಡೋದು ಈಸ್ ನಾಟ್ ಗುಡ್ ಐಡಿಯಾ. ಸೊ ಹೀಗಾಗಿ ತಾವು ದಯವಿಟ್ಟು ಯಾರಾದರೂ ಇಂಥ ವ್ಯಕ್ತಿಗಳಿದ್ದರೆ ತಾವು ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಯಾರಿಗೋಸ್ಕರ? ನಿಮಗೋಸ್ಕರ. ಈ ದಡುತ್ತಿರೋರಲ್ಲಿ ಒಬೆಸಿಟಿ ಅಂತ ನಾವೇನಂತೀವಿ, BMI ಅಂತ, ಬಾಡಿ ಮಾಸ್ ಇಂಡೆಕ್ಸ್ ಅಂತ, ಅಪ್ ಟು 25 ಇದು ಓಕೆ, 25 to 30 ಓವರ್ ವೆಯ್ಟು, ಮೋರ್ ದೆನ್ 30 ಇತ್ತಂದರೆ ಒಬೆಸಿಟಿ ಅಂತ. ಅಂದರೆ BMI ಅಂದರೆ ಬಾಡಿ ವೆಯ್ಟ್ ಇನ್ kg ಡಿವೈಡೆಡ್ ಬೈ ದಿ ಹೈಟ್ ಇನ್ ಮೀಟರ್ಸ್ ಸ್ಕ್ವೈರ್. ಸೊ ಇವು ಒಬೆಸಿಟಿ ಹೆಚ್ಚಿದ್ದವರಲ್ಲಿ ದಿ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ವಿಲ್ ಕೋ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಹೈಪರ್ಲಿಪಿಡಿಮಿಯಾ ಇವಂಥ ಬರುವಂಥ ಸಂಬಂಧಿತ ಹೆಚ್ಚಿರೋದ್ರಿಂದ ಈ ಒಬೆಸಿಟಿ ಇರೋರಲ್ಲಿ ಏನಾಗಿದೆ, ಇದನ್ನು ನಾವು ಸಮ್ಟೈಮ್ಸ್ ವಿ ಕಾಲ್ ಆಸ್ ಮೆಟಬಾಲಿಕ್ ಸಿಂಡ್ರೋಮ್ ಆಲ್ಸೋ. ಇಂಥವರಲ್ಲಿ 3-4 ಪಟ್ಟು ಹೆಚ್ಚು. ಬಟ್ ಅಗೇನ್ ವಿ ಹ್ಯಾವ್ ಗಾಟ್ ಮೆಟಬಾಲಿಕಲಿ ಹೆಲ್ತಿ ಒಬೆಸಿಟಿ ಅಂತ. ದೇ ಆರ್ ಒಬೇಸ್ ಬಟ್ ದೇ ಆರ್ ಮೆಟಬಾಲಿಕಲಿ ಹೆಲ್ದಿ. ಅಂಥವರಲ್ಲಿ ಪ್ರಾಮಾಣಿಕತೆ ಕಡಿಮೆ ಇರ್ತದೆ. ಬಟ್ ನೀವು ಹೇಳ್ದಂಗೆ ಒಬೆಸಿಟಿ ಇರೋರಲ್ಲಿ ಇನ್ನು ಬೊಜ್ಜು ಅಂತಾರಲ್ಲ ಅಂಥವರಲ್ಲಿ ಈ ಹೃದ್ರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು 3-4 ಪಟ್ಟು ಹೆಚ್ಚಿದೆ, ಅಪ್ ಟು 25 to 30%. ಭಾರತೀಯರಲ್ಲಿ ನಿಜವಾಗ್ಲೂ ಹೆಚ್ಚಾಗ್ತಾ ಇದೆ. ಆಮೇಲೆ ಇಂಡಿಯಾ ಹ್ಯಾಸ್ ಬಿಕಮ್ ದಿ ಕ್ಯಾಪಿಟಲ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಹಾರ್ಟ್ ಡಿಸೀಸ್, ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್. ಆಮೇಲೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದಂಥ ಜೀವನ ಶೈಲಿ ಬದಲಾವಣೆಗಳು, ರಿಸ್ಕ್ ಫ್ಯಾಕ್ಟರ್ಸು, ಡಯಾಬಿಟೀಸು, ಸ್ಮೋಕಿಂಗು, ಒಬೆಸಿಟಿ, ಆಮೇಲೆ ಸ್ಟ್ರೆಸ್ಸು, ಪೊಲ್ಯೂಷನ್ನು,
ಇವೆಲ್ಲ ಕೂಡ ನಮ್ಮ ಭಾರತೀಯರಲ್ಲಿ ಹೃದ್ರೋಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಎಡೆ ಮಾಡಿಕೊಡ್ತಾ ಇದ್ದೀವಿ. ಮೊದಲೆಲ್ಲ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ 1-2%, 3-4% ಇದ್ದಿದ್ದು. ಈಗ ಹಳ್ಳಿಗಳಲ್ಲಿ 7-8%, ಪಟ್ಟಣದಲ್ಲಿ 11-12%. ಸುಮಾರು 70-80 ಮಿಲಿಯನ್ ಅಂದರೆ 7-8 ಕೋಟಿ ಜನ ಹೃದ್ರೋಗಕ್ಕೆ ಮತ್ತು ರಕ್ತನಾಳಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ನಮ್ಮ ದೇಶದಲ್ಲಿ ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಇದು ತೀವ್ರತೆ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್ ಅಂದರೆ ವಾಟ್ ಎವರ್ ಲೈಕ್ ಈ ಗ್ಲೋಬಲೈಸೇಷನು, ಆರ್ಥಿಕರಣ, ಜಾಗತೀಕರಣ ಇವೆಲ್ಲ ಆದಂಗೆ ನಮ್ಮಲ್ಲಿ ತಿನ್ನುವಂಥ ಒಂದು ಪದಾರ್ಥಗಳು ಅಥವಾ ಡೈಟ್ರಿ ಹ್ಯಾಬಿಟ್ಸು ಇವೆಲ್ಲ ಚೇಂಜ್ ಆಗಿದೆ. ಆಮೇಲೆ ಮೋರ್ ದೆನ್ 80% ಪೀಪಲ್ ಆರ್ ಸೆಡೆಂಟ್ರಿ, ಲೈಫ್ ಸ್ಟೈಲ್ ಬದಲಾವಣೆ ಆಗಿದೆ. ತುಂಬ ಜನ ಸ್ಮೋಕ್ ಮಾಡ್ತಿದ್ದಾರೆ, ಟೊಬ್ಯಾಕೊ ಅಬ್ಯೂಸ್ ಮಾಡ್ತಾರೆ, ಆಲ್ಕೋಹಾಲ್ ಅಬ್ಯೂಸು, ಮೋರ್ ಇಂಪಾರ್ಟೆಂಟು ಸ್ಟ್ರೆಸ್ ಆ್ಯಂಡ್ ಟೆನ್ಷನು ಇವೆಲ್ಲ ಒಟ್ಟಾರೆಯಾಗಿ ನಮ್ಮಲ್ಲಿ ಬದಲಾವಣೆಯಾಗಿ ಈ ಕಾಯಿಲೆಗಳ ತೀವ್ರತೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಆದಮೇಲೆ ಇನ್ನೂ ತೀವ್ರತೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಕೊರೋನಾ ಕಾಯಿಲೆ ಅಂತ ಹೇಳಿ ಕೊರೋನಾ ಕಾಯಿಲೆಯಿಂದ ಬಳಲಿಲ್ಲವ್ರಿಗೆ ಅದನ್ನು ಲಾಂಗ್ ಕೋವಿಡ್ ಸಿಂಡ್ರೋಮ್ ಅಂತೀವಿ. ಅಥವಾ ಒಂದೊಂದು ಸಲ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ, ಒಂದೊಂದು ಸಲ ದೇ ಅಟು ವ್ಯಾಕ್ಸಿನ್ ಆಲ್ಸೋ, ಬಟ್ ಐ ಡೋಂಟ್ ನೋ, ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್. ಬಟ್ ಪೋಸ್ಟ್ ಕೋವಿಡಲ್ಲಿ ತುಂಬ ಜನರಿಗೆ ಈ ಥರ ಕಾಯಿಲೆಗಳ ತೀವ್ರತೆ ಹೆಚ್ಚಾಗ್ತಾ ಇದೆ. ಆಮೇಲೆ ಇದೆಲ್ಲ ಪರ್ಸೆಂಟೇಜ್ ನೋಡಿದರೆ ಐ ಥಿಂಕ್ ನಮ್ಮ ರಿಸೋರ್ಸಸ್ ಆರ್ ಲಿಮಿಟೆಡ್. ಹೀಗಾಗಿ ನಾವು ವಿ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ದಿ ಹಾರ್ಟ್ ಡಿಸೀಸಸ್ ಸೊ ದಟ್ ನಾವು ವಿ ಕ್ಯಾನ್ optimally utilize our available resources in a better way to make our citizens more healthy. And at least they should walk about 30 minutes per day, 4 to 5 days a week and 4 times a week, and eat a healthy diet, avoid all junk food, and yoga, meditation, ಆಮೇಲೆ to quit smoking, tobacco, ಆಮೇಲೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಕೊಲೆಸ್ಟ್ರಾಲ್ ಇದ್ದರೆ ಚೆಕ್ ಮಾಡಿಸ್ಬೋದು, ಬಿ ಪಿ ಚೆಕ್ ಮಾಡಿಸ್ಕೊಂಡು ಬಿ ಪಿ ಮೆಡಿಸಿನ್ ತೊಗೊಳ್ಳೋದು, ಇವನ್ನೆಲ್ಲ. ಆಮೇಲೆ ಪೊಲ್ಯೂಷನ್ ಆದಷ್ಟು ಅವಾಯ್ಡು ಅಥವಾ ಮಿನಿಮೈಸ್ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ಬಹುಶಃ ಯು ಕ್ಯಾನ್ ಬಿಲ್ಡ್ ಅ ವೆರಿ ಹೆಲ್ದಿ ನೇಷನ್ ಆ್ಯಂಡ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ನೇಷನ್ ರಿಸೋರ್ಸಸ್. ಯಾಕಂದರೆ ದೇ ಕನ್ಸ್ಯೂಮ್ ಲಾಟ್ ಆಫ್ ಅವರ್ ರಿಸೋರ್ಸಸ್. ಗೊತ್ತಿರ್ಬೋದು, ಮೆನಿ ಪೀಪಲ್ ಆರ್ ಹ್ಯಾವ್ ಟು ಸ್ಪೆಂಡ್ ಫ್ರಾಮ್ ದೇರ್ ಔಟ್ ಆಫ್ ಪಾಕೆಟ್. ಸೊ ಹಿಂಗಾಗಿ ಭಾಳ ಜನರಿಗೆ ಇದು ಆರ್ಥಿಕ ಹೊರೆ ಆಗ್ತಿದೆ, ನಾಟ್ ಓನ್ಲಿ ಆನ್ ದಿ ಈಚ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಆನ್ ದಿ ನೇಷನ್. ಯಾಕಂದರೆ ನೇಷನ್ ಹ್ಯಾಸ್ ಟು ಬಿಲ್ಡ್ ಲಾಟ್ ಆಫ್ ಹಾಸ್ಪಿಟಲ್ಸ್, ದೇ ಹ್ಯಾವ್ ಟು ಗೆಟ್ ಲಾಟ್ ಆಫ್ ಫೆಸಿಲಿಟೀಸ್ ಫಾರ್ ದಿ ಪಬ್ಲಿಕ್. ಸೊ ಹಿಂಗಾಗಿ ಆ್ಯಂಡ್ ಆಲ್ಸೋ ಲಾಸ್ ಆಫ್ ಮ್ಯಾನ್ ಪವರ್. ಸೊ ವಿ ಆರ್ ಲೂಸಿಂಗ್ ವೆರಿ ಲೈಕ್ ಮೆನ್ ಪವರ್. ನಮಗೇನು ಸಮರ್ಥವಾದಂಥ ಒಂದಷ್ಟು ಕೈಗಳನ್ನು ನಾವು ಕೈಕೊಳ್ತಾ ಇದ್ದೀವಿ. ಸೊ ಹಿಂಗಾಗಿ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಶುಡ್ ಮಿನಿಮೈಸ್ ವಿ ಶುಡ್ ಪ್ರಿವೆಂಟ್. ನೀವು ಹೇಳಿದ್ರಲ್ಲ ಯಾಕೆ ಹೆಚ್ಚಾಗ್ತಾ ಇದನ್ನು, ಹೆಚ್ಚಾದರೂ ನಮ್ಮಿಂದ, ನಮ್ಮ ಭಾವನೆಗಳಿಂದ, ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಅವನ್ನೆಲ್ಲ ನಾವು ಮಾಡಿಫೈ ಮಾಡ್ಕೊಳ್ಳುವಂಥ ಸಂದರ್ಭ ಈಗ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೌದು, ಮೊದಲೆಲ್ಲ ಹೆಂಗಸರಲ್ಲಿ ಕಡಿಮೆ ಅಂತ ಹೇಳ್ತಿದ್ವಿ, ಬಿಕಾಸ್ ದೇ ಆರ್ ಪ್ರೊಟೆಕ್ಟೆಡ್ ಟಿಲ್ ದಿ ಏಜ್ ಆಫ್ ಮೆನೋಪಾಸ್. ಅವರಲ್ಲಿ ಹಾರ್ಮೋನ್ಸ್ ಏನಿದೆಯಲ್ಲ, ಪ್ರೊಜೆಸ್ಟ್ರೋನ್, ಈಸ್ಟ್ರೋಜನ್, ದೇ ಪ್ರೊಟೆಕ್ಟ್. ಬಟ್ ಆಫ್ಟರ್ 45 ಇಯರ್ಸ್ ಮೆನೋಪಾಸ್ ಆದಮೇಲೆ ಅದರದ್ದು ಪ್ರೊಟೆಕ್ಷನ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಈ ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲೇ ಈ ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬಳಲ್ತಿದ್ದಾರೆ. ಯಾಕಂದರೆ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಸೊಸೈಟಿ, ದೇ ಆರ್ ಆಲ್ಸೋ ಗೆಟಿಂಗ್ ಇನ್ ಆಲ್ ದಿಸ್. ಒಂದು ಇಂಪಾರ್ಟೆಂಟ್ ಅಂದರೆ ಲೇಟ್ ಇಶ್ಯೂಸ್. ಪೀಪಲ್ ಆರ್ ಗೆಟಿಂಗ್ ಮ್ಯಾರಿಡ್ ಲೇಟ್ ನವಡೇಸ್. ಮೊದಲೆಲ್ಲ 15-16 ವರ್ಷಕ್ಕೇ ಮದುವೆ ಆಗ್ತಿದ್ರು, ಇಲ್ಲ 25-30 ಆದರೂ ಹೆಣ್ಮಕ್ಳು ಮದುವೆ ಆದಂಥ ಸಿಟಿಲಿ ಇದು ಸಮಸ್ಯೆ ಇದೆ. ಒಂದು. ಎರಡನೇದು, ಸೊ ದೇ ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ದೀಸ್ ಬ್ಯಾಲೆನ್ಸ್ಡ್ ಹಾರ್ಮೋನ್ಸ್ ಆರ್ ಲೆಸ್. ಸೊ ಒಂದು. ಆಮೇಲೆ ಲೈಫ್ ಸ್ಟೈಲ್, ದೇ ಆರ್ ಆಲ್ಸೋ ಆನ್ ಪಾರ್ ವಿತ್ ಎನಿ ಮೇಲ್ ಕೌಂಟರ್ ಪಾರ್ಟ್ ಇನ್ ಇಂಡಲ್ಜಿಂಗ್ ಸ್ಪೆಷಲಿ ಇನ್ ದೇರ್ ಲೈಫ್ ಸ್ಟೈಲ್. ಸೊ ಇವೆಲ್ಲ ಫ್ಯಾಕ್ಟರ್ಸು ಕೂಡ ಈ ಹೆಣ್ಮಕ್ಳಿಗೆ ಹೃದಯಘಾತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳ ತೀವ್ರತೆ ಮತ್ತು ನಂಬರ್ಸನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ದೇ ಆರ್ ಆಲ್ಸೋ ಈಕ್ವಲಿ ದೇ ಆರ್ ಗೆಟಿಂಗ್ ರೈಟ್ಸ್. ಐ ಕ್ಯಾನ್ ಸೇ ದೇ ಆರ್ ಆಲ್ಸೋ ಗೆಟಿಂಗ್ ಈಕ್ವಲ್ ರೈಟ್ಸ್ ಇನ್ ದಿಸ್ ಕೈಂಡ್ ಆಫ್ ಡಿಸೀಸಸ್ ಅಂತ ನಾವು ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.